ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಧ್ಯಾನ ಶ್ಲೋಕದ 26ನೇ ಶ್ಲೋಕದಿಂದ ನಾವು ಮನನವನ್ನ ಮಾಡೋಣ. 26ನೇ ಶ್ಲೋಕ ಏನನ್ನತ್ತೆ? ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತದ್ ಆತ್ಮನ್ಯೇವ ವಶನ್ನಯೇತ್. ಅದರ ಅರ್ಥ, ಚಂಚಲ ಮತ್ತು ಅಸ್ಥಿರ ಮನಸ್ಸು ಅಲೆದಾಡುವಾಗಲೆಲ್ಲ ಎಲ್ಲೆಲ್ಲಿ ಅಲೆದಾಡುತ್ತದೆಯೋ ಅದನ್ನು ಹಿಂದಕ್ಕೆ ತಂದು ನಿರಂತರವಾಗಿ ದೇವರ ಮೇಲೆ ಕೇಂದ್ರೀಕರಿಸಬೇಕು. ಇವಾಗ ಧ್ಯಾನ ಯೋಗನ ಕಲಿತಾ ಇದ್ವಿ ನಾವು. ಅದರಲ್ಲಿ ಇದ್ರೊಳಗೆ ಹೇಗೆ ಆಸನಗಳನ್ನೆಲ್ಲ ಸಿದ್ಧಪಡಿಸ್ಕೊಳ್ಳೋದು ಅನ್ನೋದು ಆಯ್ತು. ಆಮೇಲೆ ಮನಸ್ಸನ್ನು ಹೆಂಗೆ ನಿಯಂತ್ರಣ ಮಾಡಿ ಒಂದ್ ಕಡೆ ನಿಲ್ಲಿಸ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಈ ರೀತಿಯಲ್ಲಿ ಹೇಳಿದರೆ ಸಂಕ್ಷಿಪ್ತವಾದ ಅರ್ಥವೂ ಸಹ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ಸ್ವಲ್ಪ ಡೀಟೇಲ್ ಆಗಿ ಇಂದ್ರಮ್ಮ ಅವ್ರು ಹೇಳ್ತೀರಾ? ಇಂದ್ರಮ್ಮ ಅವ್ರಿಲ್ವಾ? ವಿಡಿಯೋ ಆನ್ ಮಾಡಿದ್ದೀರಾ? ಇದು ಮ್ಯೂಟ್ ಆಗಿದೆ ಸ್ಪೀಕರ್. ಹಾ, ಈಗ ಇವಾಗ ಫಸ್ಟ್ ಕ್ಲಾಸ್. ನೋಡ್ಬಿಟ್ರ ನನ್ನ? ಯಾಕೆ ಮುಖ ತೋರಿಸ್ಬಾರ್ದು ಅಂತ ಇದ್ದೀರಾ? ಹಾಗೇನಿಲ್ಲ, ಹೇಗೆಗೋ ಇರ್ತೀನಿ ನಾನು ಅದಕ್ಕೆ. ಪರವಾಗಿಲ್ಲ, ಅದೇನೋ ಲೆಕ್ಕಕ್ಕಿಲ್ಲ. ಚಂಚಲ ಮತ್ತು ಅಸ್ಥಿರ ಮನಸ್ಸು ಅಲೆದಾಡುವಾಗಲೆಲ್ಲ ಎಲ್ಲೆಲ್ಲಿ ಅಲೆದಾಡುತ್ತದೆಯೋ ಅದನ್ನು ಹಿಂದಕ್ಕೆ ತಂದು ನಿರಂತರವಾಗಿ ದೇವರ ಮೇಲೆ ಕೇಂದ್ರೀಕರಿಸಬೇಕು. ನಮ್ಗೆಲ್ಲ ಗೊತ್ತೇ ಇದೆ, ಮನಸ್ಸು ಬಹಳ ಚಂಚಲವಾದದ್ದು. ಅದು ಏನು ಎಲ್ಲಾ ವಿಚಾರಗಳ ಕಂತೆ, ಅದನ್ನ ಬಿಡ್ಸಕ್ಕೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದಾಗ್ತಲ್ ಒಂದ್ ಬರ್ತಾನೇ ಇರುತ್ತೆ. ಇಂಥ ಒಂದು ಚಂಚಲವಾದ ಮನಸ್ಸನ್ನ ಬರೀ ವಿಷಯಗಳೇ ತುಂಬಿ ತುಳುಕ್ತಾ ಇರುತ್ತೆ. ಅದರೊಳಗೆ ವಿಷಯಗಳಂತಂದ್ರೆ ನಮ್ಗೆ ಅದೇ ಪಂಚೇಂದ್ರಿಯಗಳಿಗೆ ಅಥವಾ ಇಂದ್ರಿಯಗಳಿಗೆ, ಕಾಮಭೋಗನೆಗಳಿಗೆ, ಎಲ್ಲಾದ್ರಲ್ಲೂ ಕೂಡ ಇದು ಈ ವಿಷಯವನ್ನ ತುಂಬಿರ್ತಕ್ಕಂಥ ಮನಸ್ಸನ್ನ ಕಂಟ್ರೋಲಿಗೆ ತರಬೇಕು. ಅಂದ್ರೆ ಮನಸ್ಸಿನ ಸ್ವಭಾವನೆ ಚಂಚಲ ಆಗೋಗ್ಬಿಟ್ಟಿದೆ. ಇದನ್ನ ಧ್ಯಾನ ಮಾಡಿ ಕಟ್ಟಿ ಹಾಕೋಬೇಕಾಗ್ತದೆ. ಮತ್ತೆ ನಿಧಿಧ್ಯಾಸಕ್ಕೆ ನಾವು ಹೋಗ್ತೀವಿ. ನಿಧಿಧ್ಯಾಸ ಅಂದ್ರೆ ಅದೇ ಯಥಾ ಪ್ರಕಾರ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಕ್ಕಂತಹದ್ದನ್ನ ನಾವು ಮಾಡ್ಲೇಬೇಕಾಗ್ತದೆ. ಒಂದು ಇಲ್ಲಿ ಅಂದ್ರೆ ಒಂದು ಏನು ನಮ್ಮ ಲೈಫ್ ಜೀವನನೇ ಒಂದು ಇದ್ರಾಗಿ ಕೂಡ ಹಾಕ್ಬಿಟ್ಟಿದೆ. ರಾಶಿಗಳ ಕಂತೆಯಲ್ಲಿ ನಾವು ಓಡಾಡ್ತಾ ಇದ್ದೀವಿ. ಇದನ್ನು ಒಂದೊಂದು ಕೆಲವು ಸರಿ ಕೆಲವು ನಿರ್ಧಾರವನ್ನು ತೆಗೆದುಕೊಳ್ಳೋದು ಬಹಳ ಕಷ್ಟ ಆಗ್ತದೆ. ಮನಸ್ಸು ಅದ್ರ ಕಡೆ ಹರಿತಾ ಇರ್ತದೆ, ಬುದ್ಧಿ ಅದನ್ನ ಮಾಡ್ಬೇಡ ಅಂತಹ ಇದು ಹೇಳ್ತಾ ಇರ್ತದೆ. ಆದ್ರೂ ಕೂಡ ನಾವು ಎಷ್ಟೇ ಒಂದು ಪ್ರಯತ್ನ ಪೂರ್ವಕವಾಗಿ ಮನಸ್ಸನ್ನ ತೆಗೆದುಕೊಳ್ಳಿಕ್ಕೆ ನಮ್ಗೆ ಖಂಡಿತ ಬೇಕು ಧ್ಯಾನ. ಧ್ಯಾನ ಅಂದ್ರೆ ಪರಮಾತ್ಮನ ಕಡೆನೆ ನಾವು ಯಾವಾಗ್ಲೂ ಧ್ಯಾನವನ್ನ ಮಾಡ್ತಾ ಇರ್ಬೇಕು. ಇದು ಯೋಗಿಗಳ ಪ್ರಕಾರ ನಾವು ಯಾವಾಗ್ಲೂ ಕೂಡ ನಮ್ಮ ಮನಸ್ಸನ್ನ, ನಮ್ಮ ಚಿತ್ತವನ್ನ ಯಾವಾಗ್ಲೂ ಪರಮಾತ್ಮನೊಂದಿಗೆ ಜೋಡಿಸ್ಕೊಂಡಿರ್ಬೇಕು. ನಾವು ಮಾಡ್ತಕ್ಕಂಥ ಕೆಲಸ ಆಗ್ಲಿ, ಯಾವುದೇ ಒಂದು ಇದನ್ನ ಮಾಡ್ತಾ ಇದ್ರು ಕೂಡ ಅದೇ ನಾವು ಇದರಲ್ಲಿ ಆತ್ಮಜ್ಞಾನದಲ್ಲಿ ಕಂಡ ಹಾಗೆ ಅಥವಾ ಅಪರೋಕ್ಷ ಅನುಭೂತಿ ಒಳಗೆ ನೋಡಿದ ಹಾಗೆ ಮನಸ್ಸು ಎಲ್ಲೆಲ್ಲೂ ಹೋಗ್ತಾ ಇದ್ರು ಕೂಡ ನಾವು ಮರಳಿ ಪ್ರಯತ್ನ ಮಾಡಿ 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 ಅದನ್ನ ಒಂದು ನಿಗ್ರಹಕ್ಕೆ ತಂದ್ಕೋಬೇಕು. ಒಂದು ಮನಸ್ಸು ಎಲ್ಲಾದ್ರೂ ಚಂಚಲವಾಗಿ ಹೋಗ್ತಾ ಇರ್ಬೇಕಾದ್ರೆ ಅದು ಒಂದು ಕೆಟ್ಟದ ಕಡೆನೆ ಹೋಗ್ತಾ ಇರ್ಬೋದು. ಒಂದು ಆಸೆಯ ಒಂದು ಇದಕ್ಕೆ ಪ್ರಾಬಲ್ಯಕ್ಕೆ ಒಳಗಾಗಿ ನಾವು ಅದನ್ನ ಇಷ್ಟಪಡ್ತಾ ಇರ್ಬೋದು. ಆದ್ರೂ ಕೂಡ ಮನಸ್ಸನ್ನ ನಾವು ಆ ವಿಷಯ ವಸ್ತುಗಳಿಗೆ, ಅದರ ಸಹವಾಸಕ್ಕೆ ಹೋಗ್ದ ಹಾಗೆ ಮಾಡಿ ಅದನ್ನ ಹೋಗ್ಲಿಕ್ಕೆ ಬಿಡದೆ ಪದೇ ಪದೇ ಒಂದೇ ಸಲ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ, ಬಿಡೋದಕ್ಕೂ ಆಗೋದಿಲ್ಲ. ಆದ್ರೆ ಮತ್ತೆ ಮತ್ತೆ ಪ್ರಯತ್ನ ಪಟ್ಬಿಟ್ಟು ನಾವು ಅದಕ್ಕೆ ಒಂದು ಸ್ವಾಧೀನಕ್ಕೆ ತಂದ್ಕೊಂಡ್ಬಿಟ್ಟು ಮನಸ್ಸನ್ನ
ಆ ಪರಮಾತ್ಮನ ಕಡೆನೆ ಒಂದು ಇದನ್ನ ಮಾಡ್ಬೇಕು ಅಂತ ನನ್ನ ಅನಿಸಿಕೆ ಮೇಡಮ್. ಇದಕ್ಕೆ ಈ ನಿಯಮವನ್ನ ಇದ್ ಮಾಡ್ಕೋಬೇಕು. ತತಸ್ತಥೋ ನಿಯಮೈತ ಧಾತ್ಯನ್ಯೇವ ವಶಂ ನಯೇತ್. ಅದನ್ನ ಮನಸ್ಸನ್ನ ನಾವು ವಶ ಮಾಡ್ಕೋಬೇಕು. ಆ ಇಂದ್ರಿಯ ನಿಗ್ರಹಗಳನ್ನ ಮಾಡ್ಕೊಂಡು ಪೂರ್ಣವಾಗಿ ನಮ್ಮ ಮನಸ್ಸನ್ನ ಭಗವಂತನ ಕಡೆ ಹರಿಸಿದ್ರೆ ಅದು ಖಂಡಿತವಾಗಿ ಮನಸ್ಸು ನಮ್ಗೆ ಹೇಳ್ದಾಗೆ ಒಂದು ನಿಯಂತ್ರಣಕ್ಕೆ ಬರಬಹುದು. ಇದನ್ನ ಪ್ರತಿ ಸರಿನೂ ನಾವು ನಿಧಿಧ್ಯಾಸದಿಂದ ಸದಾ ಪರಮಾತ್ಮನ ನೆನಪಲ್ಲಿ ನಾವು ಇದ್ರೆ ಖಂಡಿತವಾಗಿ ನಾವು ಮನಸ್ಸನ್ನು ಕೇಂದ್ರೀಕರಿಸಬಹುದು. ಅಭ್ಯಾಸವನ್ನ ಮುಂದುವರಿಸ್ತಾನೆ ಇರ್ಬೇಕು. ಅದೇ ಹೋಗುತ್ತೆ, ಅದರ ಸ್ವಭಾವ ಏನು ಅಂದ್ರೆ ಹೋಗ್ತಾ ಇರತ್ತೆ. ಅದನ್ನ ನಾವು ಅದೆಷ್ಟೇ ಸತಿ ಹೋಗ್ಲಿ ನಾವು ಹೇಳ್ಕೊಂಬಂದು ಅಲ್ಲಿ ನಿಲ್ಲಿಸ್ಬೇಕು. ಇವಾಗ ಮಗು ಒಂದು ಕಾಲ್ ಬಂತು ಅಂದ್ರೆ ಏನ್ ಮಾಡುತ್ತೆ, ಅದು ರೋಡ್ ಓಡ್ತಾ ಇರುತ್ತೆ. ಆ ಅಮ್ಮ ಏನ್ ಮಾಡ್ತಾಳೆ, ಹೇಳ್ಕೊಂಬಂದು ಅಲ್ಲಿ ಕೂಡಿಸ್ತಾಳೆ ಅಲ್ವಾ. ಕೂಡ್ಸಿದ್ರೆ ಅದು ಅಲ್ಲಿನೂ ಗಲಾಟೆ ಮಾಡುತ್ತೆ. ಕೂಡ್ಸಿದ್ರುನು ಅದಕ್ಕೇನೋ ಒಂದು ಚೆನ್ನಾಗಿ, ಅದ್ರ ಬದಲು ಹೊರ್ಗಡೆ ನೀನ್ ಹೋಗ್ತಾ ಇದೆಯಲ್ಲ, ಬೇಡ ಅಲ್ಲಿ ಎಲ್ಲ ಟ್ರಾಫಿಕ್, ಹೋಗ್ಬೇಡ ನೀನು ಅಂದ್ಬಿಟ್ಟು ಒಂದ್ ಆಟದ ಸಾಮಾನು ಕೊಡ್ತಾಳೆ. ಅವಾಗ ಆಟದ ಸಾಮಾನು ಆಡ್ತಾ ಇರುತ್ತೆ. ಆಡ್ತಾ ಅದಕ್ಕೇನ್ ಮಾಡುತ್ತೆ, ಇಲ್ಲ ನಂಗೆ ಇದು ಬೇಡ, ಏನು ಬೇಡ, ನಂಗೆ ಅಮ್ಮನೇ ಬೇಕು ಅಂತ ಆಳುತ್ತೆ. ಆವಾಗ ಅಮ್ಮನೇ ಎತ್ಕೊಳ್ತಾಳೆ. ಹಾಗೆ ಮನಸ್ಸನ್ನ ಒಂದ್ ಕಡೆ ಕೂಡಿಸ್ಬಿಟ್ರೆ ಅವಾಗ ಭಗವಂತನಲ್ಲೇ ನಿಲ್ಲುತ್ತೆ. ಹಾಗೆ ಈ ಮನಸ್ಸು ಓಡದೆ ಹೊರಗಡೆ ಹೋಗ್ತಾ ಇರುತ್ತೆ. ಇದರಲ್ಲಿ ಮನಸ್ಸನ ನಿಯಂತ್ರಣ ನಾವು ಷಟ್ ಸಂಪತ್ತಿಗಳಲ್ಲಿ ತಿಳ್ಕೊಂಡಿದೀವಿ. ಮನಸ್ಸಿನ ನಿಯಂತ್ರಣನ ಏನಂತ ತಿಳ್ಕೊಂಡಿದೀವಿ, ಶಮ ಅಂತ. ಷಟ್ ಸಂಪತ್ತಿಗಳಲ್ಲಿ ಮೊದಲನೇದಾಗಿ ಶಮ ಅನ್ನೋದು ಮನಸ್ಸಿನ ನಿಯಂತ್ರಣವನ್ನು ತೆಗೆದುಕೊಳ್ಳೋದು. ಹಾಗೆ ಅದರಲ್ಲಿ ಮುಂದುವರೆದು ಕೊನೆಯಲ್ಲಿ ಸಮಾಧಾನ, ಶಮಾಧಮ, ತಿತಿಕ್ಷಾ, ಉಪರತಿ, ಶ್ರದ್ಧಾ ಮತ್ತು ಸಮಾಧಾನ. 6 ಷಟ್ ಸಂಪತ್ತುಗಳು ಒಬ್ಬ ಮುಮುಕ್ಷುವಿಗೆ ಇರಬೇಕಾಗಿರುವಂತದ್ದು ಸಾಧನ ಚತುಷ್ಟಯಗಳಲ್ಲಿ ಅಲ್ವಾ. ಅದರಲ್ಲಿ ಷಟ್ ಸಂಪತ್ತಿಯಲ್ಲಿ ಕೊನೆಯದಾದ ಸಮಾಧಾನ ಅನ್ನೋದು ಏನಿರುತ್ತೆ, ಅಲ್ಲಿ ಹೇಗೆ ಈ ಮನಸ್ಸನ್ನ ಮೊದ್ಲೆಲ್ಲ ಈ ಶಮಧಮಗಳೆಲ್ಲ ಬಂದ ಮೇಲೆ ಆದ್ರೂನು ಇದು ಓಡ್ತಾ ಇರುತ್ತೆ. ಯಾಕೆ ಓಡ್ತಾ ಇರುತ್ತೆ ಅಂತಂದ್ರೆ ಅದು ವಿಷಯ ವಸ್ತುಗಳ ವಾಸನೆ ಅನ್ನೋದು ಇನ್ನೂ ಹೋಗಿರಲ್ಲ, ಅದಕ್ಕೆ ಹೊರಗಡೆಗೆ ಹೋಗ್ತಾ ಇರುತ್ತೆ. ಮೊದಲಿನ ಒಂದು ವಾಸನೆಗಳು ಅನ್ನೋದು ಸಂಪೂರ್ಣವಾಗಿ ಹೋಗದೆ ಇರೋದ್ರಿಂದ ಅಲ್ಲಿಗೆ ಎಳ್ಕೊಂಡು ಹೋಗುತ್ತೆ. ಆದ್ರೆ ನಾವು ದೃಢವಾಗಿದ್ದಾಗ, ಇಲ್ಲ ನಿನ್ ಬಾಯಿಲಿ ಇಲ್ಲಿ ಕೂತ್ಕೊ ಅಂತಂದ್ಬಿಟ್ಟು ಎಷ್ಟೇ ಸರ್ತಿ ಹೋದ್ರು ನಾವು ಅದನ್ನ ಎಷ್ಟು ಸಮರ್ಥವಾಗಿ ಎಳ್ಕೊಂಬಂದು ಕೂಡಿಸ್ತೀವಿ ಅನ್ನೋದೇ ಸಮಾಧಾನ. ನೀನ್ ಎಷ್ಟೇ ಸತಿ ಹೋಗು, ನಾನು ಹೇಳ್ಕೊಂಬಂದು ಕೂಡಿಸ್ತೀನಿ, ಅದು ಸಮಾಧಾನ. ಕೂಡಿಸ್ಬಿಟ್ಟು ಅಲ್ಲೇನು ಅದು ಸುಮ್ನೆ ಏನು ಇಲ್ದೆ ಸುಮ್ನೆ ಇರಕ್ ಆಗಲ್ಲ. ಅದಕ್ಕೆ ಭಗವಂತನ ವಿಷಯವನ್ನ ಕೊಡ್ಬೇಕು. ಆ ಭಗವಂತನ ವಿಷಯ ಕೊಟ್ರೆ ಸರಿ, ಅದಕ್ಕಿಂತ ಇದು ರುಚಿ ಆಗಿದೆ ಅಂತಂದ್ಬಿಟ್ಟು ಅದಕ್ಕೆ ಅದು ರುಚಿ ಹತ್ಬೇಕು. ಹತ್ತಾಗ ನಾನು ಭಗವಂತನ ಧ್ಯಾನದಲ್ಲಿ ಇರ್ತೀನಿ ಅಂತಂದ್ಬಿಟ್ಟು ನಿಲ್ಲುತ್ತೆ. ಹಾಗೆ ಧ್ಯಾನ ಮಾಡ್ತಾ 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 ಏನಾಗತ್ತೆ, ಮುಂದೆ ಆ ಮನಸ್ಸು ಆ ಭಗವಂತನಲ್ಲೇ ಲೀನ್ ಆಗ್ಬಿಡುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಯಾವುದನ್ನ ನಾವು ಯೋಚನೆ ಮಾಡ್ತಾ ಇರ್ತೀವೋ ಅದೇ ಆಗೋಗ್ತೀವಿ. ಅವಾಗ ಮನಸ್ಸು ಅನ್ನೋದೇ ಇಲ್ಲದೆ ಆಗೋಗ್ಬಿಡುತ್ತೆ. ಗೊತ್ತಾಯ್ತಾ? ಮನಸ್ಸು ಅನ್ನೋದು ಆಲೋಚನೆ ಅಷ್ಟೇ ಅಲ್ವಾ. ಹೊರಗಡೆಗೆ ಹೋಗ್ತೀನಿ ಅಂದ್ರೆ ವಿಷಯ ವಸ್ತುಗಳ ಬಗ್ಗೆ ಅದು ಆಲೋಚನೆ ಮಾಡ್ತಾ ಇರುತ್ತೆ. ಆಮೇಲೆ ನೀವು ಭಗವಂತನ ವಿಷಯ ಕೊಟ್ಟಾಗ ಭಗವಂತನ ಬಗ್ಗೆ ಅದನ್ನು ಆಲೋಚನೆ ಮಾಡ್ತಾ ಇರುತ್ತೆ. ಅದು ಸಹ ವೃತ್ತಿನೇ. ಮಾಡ್ತಾ 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 ಏನಾಗುತ್ತೆ, ಯಾವುದು ಇಲ್ಲದೆ ಆಗೋಗುತ್ತೆ. ಅಂದ್ರೆ ವೃತ್ತಿಗಳ ಇಲ್ಲದೆ ಆದಾಗ ಅಲ್ಲಿ ಏನಿರುತ್ತೆ, ಭಗವಂತನೇ ಇರ್ತಾನೆ. ಭಗವಂತನ್ ಬಿಟ್ಟು ಬೇರೆ ಏನಿರಲ್ಲ. ಹಾಗೆ ಅದು ಭಗವಂತನ ಸ್ವರೂಪವನ್ನ ತೆಗೆದುಕೊಳ್ಳೋದು. ಆಗ ಮುಂದಿನ ಶ್ಲೋಕಗಳಲ್ಲಿ ಬಹುಶಃ ಬರಬಹುದು, ಅದನ್ನ ನೋಡೋಣ. ಇವಾಗ ಇಷ್ಟು ವಿಷಯ ತಿಳ್ಕೊಂಡಿದೀವಿ. ಧನ್ಯವಾದಗಳು ಇಂದ್ರಮ್ಮ ಅವರ, ಬಹಳ ಚೆನ್ನಾಗಿ ಹೇಳಿದ್ದೀರಾ. ಇಲ್ಲ ಮೇಡಮ್, ನೀವು ಕಂಟಿನ್ಯೂ ಮಾಡಿದ್ದಿ ಚೆನ್ನಾಗಿ ಹೇಳಿದ್ರಿ. ಸಂಪತ್ತಿಗಳು ಸಾಧನ ಚತುಷ್ಟಯಗಳನ್ನ ಅಪ್ಲೈ ಮಾಡ್ಬೇಕಿತ್ತು.
ನಾನ್ ಮಾಡ್ಲಿಲ್ಲ. ಅದೇ ಅಲ್ಲ, ಜ್ಞಾಪಿಸ್ತಾ ಇದ್ರೆ ಸ್ವಲ್ಪ ನಿಮಗೆ ಹಾ ವಿಷಯ ಹಾ ಗೊತ್ತಾಗುತ್ತೆ ಅಂತ ನಾನು ಹಾ ಹೇಳ್ದೆ. ಹಾ ಮೇಡಮ್, ಚೆನ್ನಾಗೈತೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಹ್ಮ್ ಇಲ್ಲ, ಸಾಧನ ಚತುಷ್ಟಯಗಳು ತರಬೇಕು ಅನ್ನೋದೇನಿಲ್ಲ, ಬಟ್ ಹಾ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಅಲ್ಲ, ಹೇಳ್ತಾ ಮನನ ಇದ್ದೆ ಅಷ್ಟೇ. ಆಗ್ತದಲ್ಲ ಮೇಡಮ್, ಮನನ ಆಗ್ತದೆ ಮತ್ತೆ ಅದ್ರೊಳಗೆ ಇನ್ನು ಇನ್ನು ಸ್ಥಿರವಾಗಿ ಕುತ್ಕೊಳ್ತದೆ ಅಲ್ವಾ. ಮುಂದಿನದು ವಿಜಯಲಕ್ಷ್ಮಿ ಅವರಿಗೆ, ಪ್ರಶಾಂತ ಮನಸ್ಸಂಹೀನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಮ ಕಲ್ಮಷಂ. ಯಾರ ಮನಸ್ಸು ಶಾಂತವಾಗಿರುತ್ತದೆಯೋ, ಯಾರ ಕಾಮಗಳು ನಿಗ್ರಹಿಸಲ್ಪಟ್ಟಿರುತ್ತವೆಯೋ, ಯಾರು ಪಾಪರಹಿತವಾಗಿರುತ್ತಾನೋ ಮತ್ತು ಎಲ್ಲವನ್ನೂ ದೇವರ ರೂಪದಲ್ಲಿ ನೋಡುತ್ತಾನೋ, ಆ ಯೋಗಿಗೆ ಮಹಾ ಅಲೌಕಿಕ ಆನಂದವು ಬರುತ್ತದೆ. ಇದು ಮುಂದುವರಿಸಿದ್ದು ಹಾಗೆ ಮನಸ್ಸನ್ನ ಇಟ್ಟಾಗ ಅದು ಹೆಂಗೆ ಶಾಂತ ಆಗುತ್ತೆ ಅಂದ್ರೆ ಸಮಾಧಾನ ಅಂತ ಹೇಳಿದೆ ಅಲ್ವಾ, ಅವಾಗ ಅದು ಶಾಂತವಾಗುತ್ತೆ ಅಲ್ಲಿ ನಿಂತ್ಕೊಂಡಾಗ. ಅಲ್ಲಿ ಹೇಗೆ ಅನ್ನೋದನ್ನ ವಿವರಿಸಿ ಹೇಳ್ತೀರಾ ವಿಜಯಲಕ್ಷ್ಮಿ ಅವರು? ಓ ಅಮ್ಮ, ನಾನು ಎಷ್ಟು ತಿಳ್ಕೊಂಡನೆ ಅಷ್ಟು ಹೇಳ್ತೇನಮ್ಮ. ಈಗ ಇಲ್ಲಿ ಪ್ರಶಾಂತ ಅಂದ್ರೆ ಮನಸ್ಸು ಶಾಂತವಾಗಿರ್ಬೇಕು. ಮನಸ್ಸು ಮೊದಲು ಶಾಂತವಾಗಿರ್ಬೇಕಾದ್ರೆ ಒಂದು ಧ್ಯಾನ ಇವೆಲ್ಲದಲ್ಲಿ ನಾವು ಮೊದಲು ಕಲಿಬೇಕು. ಈ ಧ್ಯಾನದಲ್ಲಿ ಹೋದಾಗ ಏನಾಗ್ತದೆ, ನಮಗೆ ಧ್ಯಾನ ಮಾಡ್ಬೇಕಾದ್ರೂ ಅಲ್ಲಿ ನಮ್ಗೆ ಜ್ಞಾನ ಬೇಕಾಗ್ತದೆ. ಜ್ಞಾನ ಇದ್ದಾಗ ವಿಚಾರಗಳು ಬರುವುದನ್ನ ನಿಲ್ಲಿಸಬೇಕು. ಆ ಧ್ಯಾನದಲ್ಲಿ ಆ ಧ್ಯಾನ ಮೊದಲು ಕಲ್ತ್ಕೊಂಡ್ಬಿಟ್ಟು ಆಮೇಲೆ ಕ್ರಮೇಣ ಮಾಡ್ತಾ ಮಾಡ್ತಾ ಹೋದಾಗೆ ನಮ್ಗೆ ಮುಂದೆ ಸಮಾಧಿ ಸ್ಥಿತಿ ಬರ್ತೈತಿ. ಸಮಾಧಿ ಸ್ಥಿತಿ ಬಂದ್ಮೇಲೆ ಏನಾಗ್ತೈತಿ, ಅಲ್ಲಿ ಒಂದು ನಮ್ಮ ಚಿತ್ತವೃತ್ತಿ ಆಮೇಲೆ ಈ ಮನಸ್ಸಿನ ಒಂದು ಕಲ್ಮಶಗಳು ಎಲ್ಲವೂ ಅಲ್ಲಿ ನಾಶ ಆಗ್ತವು. ಕಲ್ಮಶಗಳು ಹೋದ್ಮೇಲೆ ಅವನು ಅಲ್ಲಿ ಮನಸ್ಸು ಅವನ್ ಏನಾಗ್ತೈತಮ್ಮ, ಶಾಂತ ಆಗದಾಗ ಅವನು ಸಮಾಧಿ ಸ್ಥಿತಿಗೆ ಹೋಗ್ತಾನ. ಈ ಸಮಾಧಿಯಲ್ಲೇ ಮತ್ತೆ ಎಚ್ಚರ ಸಮಾಧಿ ಅಂದ್ರೆ ಅವನಲ್ಲಿ ಇನ್ನು ಪರ್ಫೆಕ್ಟ್ ಆಗಿ ಅವನು ಸಮಾಧಿ ಸ್ಥಿತಿಗೆ ಹೋಗಿಲ್ಲ ಅಂತ. ಸಮಾಧಿ ಸ್ಥಿತಿ ಒಳಗ ಮನಸ್ಸು ಸೂಕ್ಷ್ಮವಾಗಿ ಹೋಗ್ತೈತಿ. ಮತ್ತೆ ಅವಾಗ ಯಾವಾಗ ಒಬ್ಬ ಯೋಗಿ ಸಮಾಧಿ ಸ್ಥಿತಿ ಒಳಗೆ ಹೋಗ್ತಾನ, ಅವನ ಮನಸ್ಸು ಪೂರ್ತಿ, ಒಂದು ಮನಸ್ಸು ಮತ್ತು ಅವನಲ್ಲಿರ್ತಕ್ಕಂಥ ಅಹಂಕಾರಗಳು ಸಹಿತ ಆ ಬುದ್ಧಿ ಎಲ್ಲ ಸೂಕ್ಷ್ಮ ರೂಪಕ್ಕೆ ಹೋಗ್ತೈತಿ. ಸೂಕ್ಷ್ಮ ರೂಪಕ್ಕೆ ಹೋದ್ಮೇಲೆ ಅವನಲ್ಲಿ ಏನು ಅಂತ, ನಾನು ಯಾರು ಅಂತ ಒಂದು ತಿಳಿಯುವಂತ ಅರಿವು ಬರ್ತೈತಿ. ಆ ಅರಿವು ಬಂದ್ಮೇಲೆ ಅವನಿಗೆ ಅನಿಸ್ತತಿ ನಾನೇ ಬ್ರಹ್ಮ ಸ್ವರೂಪಿ ಅಂತ. ಆ ಬ್ರಹ್ಮ ಸ್ವರೂಪಿ ಯಾವಾಗ ಬರ್ತೈತಮ್ಮ ಅಂದ್ರೆ ಅವ ಈ ಒಂದು ಎಚ್ಚರ ಸ್ಥಿತಿಯಲ್ಲಿ ಇದ್ದಾಗ ಬರತಿ. ಅದೇ ಸಮಾಧಿ ಸ್ಥಿತಿಯಲ್ಲಿ, ಎಚ್ಚರ ಸ್ಥಿತಿಯಲ್ಲಿ ಮೊದಲು ಭಗವಂತನ ಒಂದು ಇದ್ರಲ್ಲಿ ಇದ್ದಾಗ ಎಲ್ಲವೂ ನಾನೇ, ಎಲ್ಲವೂ ಭಗವಂತನೇ ಅಂತೇವೆ ಎಚ್ಚರದ ಸ್ಥಿತಿಯಲ್ಲಿ. ಅದು ಸರ್ವಂ ಕಲ್ವಿದಂ ಬ್ರಹ್ಮ ಅಂದ್ರೆ ಎಲ್ಲದು ಈ ಜಗತ್ತು ಬ್ರಹ್ಮ ಅಂತ. ಅದೇ ಸಮಾಧಿ ಸ್ಥಿತಿಯಲ್ಲಿ ಆ ಬ್ರಹ್ಮ ಅವನು ಹೋದಾಗ ಅವನ್ ಏನ್ ಅನಿಸ್ತತಿ, ಅದು ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಆಗಿದ್ದೀನಿ ಅಂತ ಬರ್ತೈತಿ. ಆವಾಗ ಏನಾಗ್ತತಿ, ಅವನಲ್ಲಿ ಒಂದು ಶಾಂತತೆ ಮೂಡ್ತತಿ ಮನಸ್ಸಿನಲ್ಲಿ. ಆ ಶಾಂತತೆ ಮೂಡಿದಾಗ ಅವನು ಒಂದು ತನ್ನ ಎಲ್ಲಾ ಮನಸ್ಸನ್ನ, ಈ ತ್ರಿಗುಣಗಳನ್ನ, ಈ ತ್ರಿಗುಣಾತ್ಮಕವನ್ನು ರಜೋಗುಣ, ಸಾತ್ವಿಕ ಗುಣ, ತಮೋ ಗುಣ ಇವನು ಸಹಿತ ಮೀರುತ್ತಾನ. ಇವನ್ನೆಲ್ಲ ಮೀರಿದ ಮೇಲೆ ಅವನಲ್ಲಿ ಒಂದು ಅಲೌಕಿಕವಾದಂತ ಒಂದು ಆನಂದವನ್ನ ಮತ್ತು ಸುಖವನ್ನ ಪಡಿತಾನೆ ಅಂತ ಹೇಳ್ಬೋದಮ್ಮ. ಇದೇ ಅವನು ಹಿಂದಿನ ಒಂದು ಕರ್ಮದ ಫಲಗಳಿಂದನೂ ಸಹಿತ ಬಿಡುಗಡೆ ಹೊಂದುತ್ತಾನ ಅಂತಾನು ಹೇಳ್ಬೋದು. ಬಹಳ ಚೆನ್ನಾಗಿ ಸುಂದರವಾಗಿ ಹೇಳಿದ್ರ. ಇಲ್ಲಿ ಅಲೌಕಿಕವಾದ ಆನಂದ ಬರುತ್ತೆ ಅಂತಂದ್ರೆ ಹೇಗೆ ಅವನು ಶಾಂತ ಎಲ್ಲವನ್ನ ಮನಸ್ಬೇಕು. ಶಾಂತ ರಜೋ ಗುಣವನ್ನು ಕೊಟ್ಟಾರ ನೋಡ್ರಿ. ಕರೆಕ್ಟ್. ಉಪೈತಿ ಶಾಂತ ರಜಸಂ ಬ್ರಹ್ಮಭೂತ ಕಲ್ಮಷಂ. ಈ ರಜೋಗುಣಗಳು ಎಲ್ಲ ಹೋದ್ಮೇಲೆ ಅವನಲ್ಲಿ ಒಂದು ಶುದ್ಧವಾದ ಅಂದ್ರೆ ಎಲ್ಲಾ ತರದ ಪಾಪ ಫಲಗಳಿಂದ ಮುಕ್ತನಾಗಿ ಅವನಲ್ಲಿ ಒಂದು ಏನ್ ಬರ್ತೈತಿ, ಶುದ್ಧತೆ ಬರ್ತೈತಿ, ಮನಃಶುದ್ಧಿ ಆಗ್ತೈತಿ. ಕರೆಕ್ಟ್. ಅದೇ ನೀವು ರಜಸ್ ಅಂತ ಹೇಳಿದ್ರಿ, ಇಲ್ಲಿ ಕೊಟ್ಟಿದ್ದಾರೆ ಶಾಂತ ರಜಸಂ ಅಂತಂದ್ರೆ ರಜಸ್ ಕಳ್ಕೊಂಡಾಗ ಶಾಂತ ಆಗತ್ತೆ. ರಜಸ್ ಇದ್ದಾಗ ಏನಾಗತ್ತೆ, ಹೊರಗಡೆ ಹೋಗ್ತಾ ಇರುತ್ತೆ ಮನಸ್ಸು ಅಲ್ವಾ, ಅವಾಗ ಇಂದ್ರಿಯಗಳ ಪ್ರಾಬಲ್ಯತೆ ಹೆಚ್ಚಾಗತ್ತೆ. ಒಂದು ಇಂದ್ರಿಯ ಜಗತ್ತಿನಲ್ಲೇ ಒಂದು ಈ ಲೌಕಿಕ ಜಗತ್ತಿನಲ್ಲಿ ನಿಯಂತ್ರಣ ಮಾಡ್ಕೊಂಡು ಆಮೇಲೆ ಅದು ಅವಾಗ
ರಜಸ್ಸನ್ನ ಕಡಿಮೆ ಮಾಡ್ಕೊಳ್ಳೋದು. ಮತ್ತೆ ಯಾತಕ್ಕೆ ಹಂಗ ಆಗುತ್ತೆ ಅಂತಂದ್ರೆ ಇದು ಅಕಲ್ಮಶಂ, ಬ್ರಹ್ಮಭೂತಮ ಕಲ್ಮಶಂ ಅಂತ ಬೇರೆ ಕೊಟ್ಟಿದ್ದಾರೆ ನೋಡಿ. ಕಲ್ಮಶ ಯಾಕೆ? ಕಲ್ಮಶ ಅವನ್ ಇರೋದ್ರಿಂದ ಮನಸ್ಸು ಹೊರಗಡೆ ನಮಗೆ ಹೋಗ್ತೈತಿ. ಅಲ್ಲ, ಅಲ್ಲಿ ಅಜ್ಞಾನ ಇರುತ್ತೆ. ಅಜ್ಞಾನ ಇರೋದ್ರಿಂದ ಕರೆಕ್ಟ್ ನೀವು ಹೇಳಿದ ಹಾಗೆ ಅದು ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ, ಅದು ಹೊರಗಡೆಗೆ ಎಳ್ಕೊಂಡು ಹೋಗುತ್ತೆ. ಆಮೇಲೆ ರಜಸ್ಸಿನ ಕಡೆಗೆ ತಮಸ್ಸು, ಇದು ಅಜ್ಞಾನ ಅನ್ನೋದು ತಮೋಗುಣ ಹೋಗ್ತದೆ. ಅದು ಅದರಿಂದನೇ ಅದು ಮಲ ಅಂತ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ವಿಚಿತ್ರವಾದಂತಹ ಒಂದು ಭಾವನೆಗಳು, ಅವೆಲ್ಲ ಅದನ್ನೇ ಇದು ಪಾಪ ಅನ್ನೋದು ಎಲ್ಲ ಸಹ ತುಂಬಾ ಗಲಿಬಿಲಿಗೊಂಡಿರುತ್ತಲ್ಲ ಮನಸ್ಸು, ಅದೇ ಪಾಪ ಕಲ್ಮಶಗಳು ಅನ್ನೋದು ಅದನ್ನೇ. ಆ ಕಲ್ಮಶಗಳು ಯಾತಕ್ಕೆ ಅಂದ್ರೆ ನಮ್ಗೆ ಈ ತಮೋಗುಣದಿಂದ ನಮ್ಗೆ ಅಜ್ಞಾನ ಇರೋದ್ರಿಂದ ಆ ರೀತಿಯಾಗಿ ನಾವು ದೇಹ ಭಾವದಲ್ಲಿ ಮನಸ್ಸು ನಾನು, ಬುದ್ಧಿ ನಾನು ಅಂತ ಇರೋದ್ರಿಂದ ಆ ರೀತಿಯಲ್ಲಿ ಅಜ್ಞಾನ ಇರುತ್ತೆ. ಈ ರಜೋಗುಣದಿಂದ ಏನೋ ಹೊರಗಡೆಗೆ ಹೇಳ್ಕೊಂಡು ಹೋಗ್ಬಿಡುತ್ತೆ. ರಜೋಗುಣದಿಂದಾನೇ ಈ ದೇಹ ಭಾವ ಎಲ್ಲ ತೋರ್ಸೋದು, ಇದು ಅಜ್ಞಾನ. ಆ ಕಲ್ಮಶಂ ಅಂತ ಅನ್ನೋದು ಆ ಅಜ್ಞಾನವನ್ನ ತೊಲಗಿಸಿಬಿಡುತ್ತೆ, ತೊಲಗಿಸಿಕೊಳ್ಬೇಕು. ಆಗ ಏನಾಗುತ್ತೆ, ಅಜ್ಞಾನನೂ ಹೋಯ್ತು ಅಂದ್ರೆ ಈಗ ಇದು ತಮೋಗುಣ ಹೋಯ್ತು, ರಜೋಗುಣ ಹೋಯ್ತು, ಹೊರಗಡೆಗೆ ಹೋಗೋದನ್ನು ಹೇಳ್ಕೊಂಡ್ಬಂದ್ವಿ. ಆವಾಗ ಏನಿದೆ, ಸತ್ವಗುಣದಲ್ಲಿ ನಿಂತ್ಕೊಳ್ಳುತ್ತೆ. ಸತ್ವಗುಣದಲ್ಲಿ ನಿಂತ್ಕೊಂಡಾಗ ಆಗ ನಾವು ಭಗವಂತನನ್ನ ಧ್ಯಾನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆಗ ಪೂರ್ತಿಯಾಗಿ ನಾವು ಕಲ್ಮಶವನ್ನ ಪೂರ್ತಿಯಾಗಿ ತೊಡೆದು ಹಾಕ್ಬೋದು. ಅದೇನೆ ಇವಾಗ ಧ್ಯಾನ ಮಾಡ್ತಾ ಇರೋದು. ಆಮೇಲೆ ಇದು ಬ್ರಹ್ಮಜ್ಞಾನ, ಆತ್ಮಜ್ಞಾನವನ್ನ ಪಡೆದುಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಅದು ಚೆನ್ನಾಗಿ ನಾವು ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ, ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ, ಕಲ್ಮಶಗಳು ಏನು ಇಲ್ಲದೆ ಇದ್ದಾಗ ಆತ್ಮಜ್ಞಾನವನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು ಅಂತ ಅನ್ನೋದು ಅಷ್ಟೇ. ಮುಂದೆ ಹೋಗೋಣ. ನೆಕ್ಸ್ಟ್ ಇಂದ್ರಮ್ಮ ಅವರು. ಯುಂಜನ್ನೇವಂ ಸತಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಸ್ವಯಂ ನಿಯಂತ್ರಿತ ಯೋಗಿಯು ಹೀಗೆ ಆತ್ಮವನ್ನು ದೇವರೊಂದಿಗೆ ಐಕ್ಯಗೊಳಿಸುತ್ತಾನೆ, ಭೌತಿಕ ಮಾಲಿನ್ಯದಿಂದ ಮುಕ್ತನಾಗುತ್ತಾನೆ ಮತ್ತು ಪರಮಾತ್ಮನೊಂದಿಗೆ ನಿರಂತರ ಸಂಪರ್ಕದಲ್ಲಿರುವುದರಿಂದ ಪರಿಪೂರ್ಣ ಸಂತೋಷದ ಅತ್ಯುನ್ನತ ಸ್ಥಿತಿಯನ್ನು ಸಾಧಿಸುತ್ತಾನೆ. ಇದರ ಸಂಕ್ಷಿಪ್ತ ಅರ್ಥ ಈ ರೀತಿ ಕೊಟ್ಟಿದ್ದಾರೆ. ಈಗ ಯೋಗಿ ಅಂದ್ರೆ ಪರಮಾತ್ಮನ ಜೊತೆಗೆ ಯಾವಾಗ್ಲೂ ಯೋಗವನ್ನ ತನ್ನ ಇದನ್ನ ಇಟ್ಕೊಂಡಿರ್ತಾನೆ. ಯೋಗ ಅಂದ್ರೆ ಅದನ್ನ ಏನು ಮೇಡಮ್ ಜೋಡ್ಸೋದು ಅಂತ ಹೇಳ್ತೀವಲ್ಲ, ಹಾಗೆ ಭಗವಂತನ ಧ್ಯಾನದಲ್ಲೇ ಇರ್ಬೇಕಾದ್ರೆ ಆ ಒಂದು ಅವನ ಆತ್ಮವನ್ನೇ ಒಂದು ಯೋಗದಲ್ಲಿ ಇಟ್ಕೊಂಡ್ ಬಿಟ್ಟಿರ್ತಾನೆ. ಆಗ ಅದು ಕಲ್ಮಶರಹಿತವಾಗಿ ಹಾಗೆ ಆಗ್ತದೆ. ಯಾಕೆಂದ್ರೆ ಪರಮಾತ್ಮನ ಒಂದು ಸಂಘದಲ್ಲಿ ಇದ್ದಾನೆ ಅಂತಂದ್ರೆ ಅವನು ಕಲ್ಮಶರಹಿತನಾಗಿ ಅವನಿಗೆ ಯಾವ ಒಂದು ಆಯಾಸ ಅಂತ ಹೇಳ್ತೀವಿ ಅಥವಾ ಏನು ದುಃಖ ಆಗ್ಲಿ ಏನೇ ಆಗ್ಲಿ ಅದು ಇರೋದಿಲ್ಲ. ಯಾಕೆಂದ್ರೆ ಅವನಿಗೆ ಬ್ರಹ್ಮಸ್ಪರ್ಶ ಆಗೋಗಿದೆ, ಬ್ರಹ್ಮ ಮುಟ್ಬಿಟ್ಟಿದ್ದಾನೆ ಬ್ರಹ್ಮ ತತ್ವವನ್ನ. ಹಂಗಾಗಿ ಮತ್ತೆ ಅದೊಂದು ಉತ್ಕೃಷ್ಟವಾದಂತಹ ಅತಿ ವಿಪರೀತವಾದಂತಹ ಒಂದು ಆನಂದದಲ್ಲಿ ಅವನು ಮುಳುಗಿರ್ತಾನೆ. ಅಂಥ ವ್ಯಕ್ತಿ, ಅಂಥ ಯೋಗಿ ಅಥವಾ ಅಂಥ ಜ್ಞಾನಿ ಆ ಭಗವಂತನನ್ನೇ ಚಿಂತಿಸ್ತಾ ಇದ್ದಾಗ ಒಂದು ಜಗತ್ತಿನಲ್ಲಿರ್ತಕ್ಕಂತಹ ಈ ಪ್ರಾಕೃತಿಕ ಇದನ್ನ ಇದ್ರೂ ಕೂಡ ಅವನು ಪ್ರಾಪಂಚಿಕ ಇದ್ರಲ್ಲಿ ಜೀವನ ಮಾಡ್ತಾ ಇದ್ರು ಕೂಡ ಅವನು ದೇವರನ್ನ ಮರೆಯೋದಿಲ್ಲ. ಹೀಗಾಗಿ ಅವನು ಧ್ಯಾನ ಮಾಡದೇ ಇದ್ರೂ ಕೂಡ ಮನಸ್ಸು ಏನಾಗಿರುತ್ತೆ, ಯಾವಾಗ್ಲೂ ಧ್ಯಾನಾವಸ್ಥೆಯಲ್ಲೇ ಇರ್ತದೆ. ದೇವರನ್ನ ಅವನು ಪ್ರಾಪಂಚಿಕ ಒಂದು ಜಗತ್ತಿನಲ್ಲಿ ಓಡಾಡ್ತಾ ಇದ್ದು ಅಲ್ಲಿ ಇದ್ರೂ ಕೂಡ ಅವನ ಮನಸ್ಸು ಮಾತ್ರ ಯಾವಾಗ್ಲೂ ಪರಮಾತ್ಮನಲ್ಲಿ ಅಥವಾ ಧ್ಯಾನಾವಸ್ಥೆಯಲ್ಲೇ ಅವನು ಇರ್ತಾನೆ. ಅದು ಅವನಿಗೆ ಆ ಅನುಭವ ಬಿಟ್ಟೇ ಹೋಗೋದಿಲ್ಲ. ಆ ಎಕ್ಸ್ಪೀರಿಯನ್ಸ್ ಅವನಲ್ಲಿ ಇದೆ. ಭಗವಂತನ ಸ್ವರೂಪ ಅವನ ಆಗೋಗ್ಬಿಟ್ಟಿರ್ತಾನೆ. ಅಂತ ಕಡೆಗೆ ಅವನ ಮನಸ್ಸು ಯಾವಾಗ್ಲೂ ಆ ದಿಕ್ಕನ್ನೇ, ಆ ಪರಮಾತ್ಮನನ್ನೇ ಧ್ಯಾನಕ್ಕೊಳಗ ಮಾಡ್ಕೊಂಡು ಮನಸ್ಸಲ್ಲೆಲ್ಲ ತುಂಬಿಟ್ಕೊಂಡಿರ್ತಾನೆ.
ಅಂದ್ರೆ ಅವನ ಸಂಘ ಹೋಗ್ಲಿ ಅಥವಾ ಅವನು ಭಗವಂತನ ಧ್ಯಾನದಲ್ಲಿದ್ದಾಗ ಅವನಿಗೆ ಯಾವ ಒಂದು ಕೆಟ್ಟದಾಗ್ಲಿ, ಅಥವಾ ಈಗ ನಾವೇನ್ ಹೇಳ್ತೀವಿ ಬೆಂಕಿ ಹತ್ರ ಹೋದೆ ಕ್ರಿಮಿಗಳೆಲ್ಲ ನಾಶವಾಗ್ತವೆ ಅಂತ ಹೇಳ್ತೀವಲ್ಲ, ಆ ಒಂದು ತತ್ವದಲ್ಲಿ ಅವನಿಗೆ ಮುಳುಗ್ಬಿಟ್ಟಿರ್ತಾನೆ. ಅವನ ಹತ್ರ ಹೋದೆ ಒಂದು ಅನುಭವ ಮೂಸೆ ಅಂತ ಕರೀತೇವೆ ನಾವು ಅದನ್ನ ಕನ್ನಡದಲ್ಲಿ. ಅದ್ರಲ್ಲಿ ಆ ಯೋಗಿಯ ಮನಸ್ಸೇನಾಗಿದೆ, ಕಲ್ಮಶನೇ ಇರೋದಿಲ್ಲ. ಅವನು ಯಾವೊಂದು ಪರಿಶುದ್ಧವಾದಂತಹ ಪರಮಾತ್ಮನ ಒಂದು ಸ್ಪರ್ಶದಿಂದ ಸ್ಪರ್ಶಮಣಿ ಆಗೋಗ್ಬಿಟ್ಟಿರ್ತಾನೆ ಅನ್ಸುತ್ತೆ. ಅಂದ್ರೆ ಅದೊಂದು ಸ್ವಭಾವ ಆಗಿ ಅವನ್ಗೆ ಆ ಒಂದು ಗುರಿಯನ್ನ ಮುಟ್ಬಿಟ್ಟಿರ್ತಾನೆ. ಗಾಳಿ ಬೀಸ್ತಾ ಇರ್ಬೋದು, ಹೇಗೆ ಒಂದು ಸಮುದ್ರದ ಅಲೆಗಳು ಜೋರಾಗಿ ಹೊಡಿತಾ ಇರ್ಬೋದು, ಆ ಗಾಳಿಯ ಸ್ಪರ್ಶ ಬಂದ್ರು ಕೂಡ, ಬೆಂಕಿಯ ಒಂದು ಆ ಶಾಖ ತಗಲಿದ್ರು ಕೂಡ ಅವನು ಬ್ರಹ್ಮನ ಸ್ಪರ್ಶದಲ್ಲೇ ಇರ್ತಾನ. ಅವನು ಆ ಒಂದು ಉತ್ಕೃಷ್ಟವಾದಂತಹ ಆನಂದದಲ್ಲಿ ಮುಳುಗೋಗ್ಬಿಟ್ಟಿರ್ತಾನೆ. ಹೀಗೆ ಅಂದ್ರೆ ಒಂದು ಏನು ಅಂತೀವಿ, ಆ ಸ್ಪರ್ಶಮಣಿ ಇರುತ್ತಲ್ಲ, ಆ ಸ್ಪರ್ಶಮಣಿ ಇದ್ದಾಗೆ ಅವನ ಹತ್ರ ಹೋದ್ರೆ ನಾವು ಕೂಡ ಒಂದು ಚಿನ್ನವಾಗಿ ಹೋಗ್ಬಿಡ್ತೀವಿ ಅನ್ಸುತ್ತೆ. ಅಂತಹ ಧ್ಯಾನದಲ್ಲಿ ಅವನು ಮುಳುಗ್ಬಿಟ್ಟಿರ್ತಾನೆ, ಅದ್ರಲ್ಲಿ ಅವನೇ ಆಗ್ಬಿಟ್ಟಿರ್ತಾನೆ ಪರಮಾತ್ಮ. ಅಂತಹ ಒಂದು ಸ್ಪರ್ಶಮಣಿ ಆದಂತಹ ಯೋಗಿಯನ್ನ ನಾವು ಅವನು ಪಡೆದುಕೊಂಡ್ ಬಿಟ್ಟಿದ್ದಾನೆ ಬ್ರಹ್ಮಜ್ಞಾನವನ್ನ. ಅವನೇ ಅನಂತವಾಗಿ ಹೋಗ್ಬಿಟ್ಟಿದ್ದಾನೆ. ಅನಂತವಾಗಿ ಅವನಿಗೇನು ಬೇರೆ ಯಾವುದೂ ಇಲ್ಲ, ಪರಮಾತ್ಮನೇ ಯಾವುದು. ಅಂದ್ರೆ ಏನೇ ಇದು ಬಂದ್ರು ಕೂಡ, ಪ್ರಾಪಂಚಿಕ ಒಂದು ಕಲ್ಮಶಗಳು ಬಂದ್ರು ಕೂಡ ಅವನಿಗೆ ತಗಲೋದಿಲ್ಲ. ಅವನು ಬ್ರಹ್ಮ ಸ್ಪರ್ಶಿಯಾಗಿ ಹೋಗ್ಬಿಟ್ಟಿರ್ತಾನೆ. ಮತ್ತೆ ಈ ಒಂದು ಏನಂತೀವಿ ನಾವು, ಅವನು ಅನಂತ ಆಗೋಗ್ಬಿಟ್ಟಿದ್ದಾನೆ. ನದಿ ಎಲ್ಲಾ ನದಿಗಳು ಸಮುದ್ರವನ್ನ ಸೇರುವಂತೆ ಅವನು ಉತ್ಕೃಷ್ಟವಾದಂತಹ ಸಮುದ್ರನೇ ಆಗೋಗ್ಬಿಡ್ತವೆ ನದಿಗಳು. ಆಮೇಲೆ ನದಿಗಳು ಸಮುದ್ರದಲ್ಲಿ ಇದೆ ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ಅಂತಹ ಸಿಹಿ ನೀರು ಕೂಡ ಉಪ್ಪಾಗೋಗ್ಬಿಡ್ತದೆ. ಆ ಉತ್ಕೃಷ್ಟವಾದಂತಹ ಒಂದು ಭಾವನೆಯಲ್ಲಿ ಮುಳುಗಿದಂತಹ ಬ್ರಹ್ಮ ತತ್ವವನ್ನೇ ಮಾಡ್ಕೊಂಡ್ ಬಿಟ್ಟಿರ್ತಾನೆ ಆ ಒಬ್ಬ ಯೋಗಿ, ಅಥವಾ ಅವನು ಧ್ಯಾನ ಅಷ್ಟೊಂದು ಅಪಾರವಾಗಿರ್ತದೆ. ಯಾವ ಇಂದ್ರಿಯ ಮನಸ್ಸುಗಳು ಅರ್ಧರೂ ಕೂಡ, ಆ ಕಡೆ ಹೋದ್ರು ಕೂಡ ಅವು ಕ್ಷಣಿಕ ಸುಖ ಅಂತ ಅವನಿಗೆ ಗೊತ್ತಿರ್ತದೆ. ಹಾಗಾಗಿ ಆ ಕ್ಷಣಿಕವಾದಂತಹ ಸುಖವನ್ನು ಅವನು ಮುಟ್ಲಿಕ್ಕೆ, ಅದು ಟಚ್ ಆದ್ರೂ ಕೂಡ ಅವನಿಗೇನೂ ಆಗೋದಿಲ್ಲ. ಯಾಕೆಂದ್ರೆ ಅವನು ಬ್ರಹ್ಮ ತತ್ವದಲ್ಲಿ ಮುಳುಗ್ಬಿಟ್ಟಿರ್ತಾನೆ. ಅವನು ದುಃಖ ಆಗ್ಲಿ ಅಥವಾ ಯಾವುದೇ ಒಂದು ಸುಖ ಆಗ್ಲಿ ಯಾವುದಕ್ಕೂ ಅವನು ಭಾಗೋದಿಲ್ಲ. ಅವನೇ ಒಂದು ಪರಮಾತ್ಮನ ಸ್ವರೂಪನಾದ ಮೇಲೆ ಅವನಿಗೆ ಗೊತ್ತಿದೆ ಇವೆಲ್ಲ ಪ್ರಾಪಂಚಿಕ ವಸ್ತುಗಳು ಕ್ಷಣಿಕವಾದವಂತಹವು ಅಂತೇಳಿ ಅವನ್ನೆಲ್ಲ ಮಾಡ್ಕೊಂಡು ಶಾಶ್ವತವಾದಂತಹ ಅಮೃತ ಸ್ವರೂಪವಾದಂತಹ ಬ್ರಹ್ಮತತ್ವವನ್ನ ಅವನು ಒಳಗಾಗಿಸ್ಕೊಂಡ್ಬಿಟ್ಟಿರ್ತಾನೆ. ಅವನಿಗೆ ಯಾವಾಗ್ಲೂ ಕೂಡ ದುಃಖ ಅನ್ನೋದು ತಾಗೋದಿಲ್ಲ, ದುಃಖವೇ ಇರುವುದಿಲ್ಲ. ಅವನಿಗೆ ಪ್ರಾಪಂಚಿಕ ಒಂದು ವಸ್ತುಗಳೇ ಆಗ್ಲಿ ಅವನಿಗೆ ಯಾವುದೇ ಒಂದು ತೊಂದರೆಯನ್ನ ಕೊಡಲ್ಲ. ಅಂತಹ ಒಂದು ಬ್ರಹ್ಮ ಸ್ವರೂಪಿಯಾಗಿ ತಾನೇ ಬ್ರಹ್ಮನಾಗ್ಬಿಟ್ಟಿರ್ತಾನೆ. ಬ್ರಹ್ಮ ಬೇರೆ ಎಲ್ಲ, ನಾನಲ್ಲ, ಎಲ್ಲಾ ವಸ್ತುಗಳಲ್ಲಿ ಬ್ರಹ್ಮವನ್ನೇ ಕಾಣ್ತಕ್ಕಂತಹ ಒಂದು ತತ್ವವನ್ನ ಅವನೊಳಗೆ ಒಕ್ಕಿಬಿಟ್ಟಿರ್ತದೆ. ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಯೋಗಿ ಅವನಾಗಿರ್ತಾನೆ. ಸ್ವಯಂ ನಿಯಂತ್ರಿತ ಇರ್ತದೆ ಅವನಿಗೆ. ಸ್ವಯಂ ನಿಯಂತ್ರಣ ಇದ್ದಾಗ ಅದು ಯಾವುದೇ ದುಃಖವಾಗ್ಲಿ ಸುಖವಾಗ್ಲಿ ಯಾವ ಒಂದು ಕಲ್ಮಶವಾಗ್ಲಿ ಅವನಿಗೆ ಮೆತ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಅವನೇ ಸ್ಪರ್ಶಮಣಿ ಆಗ್ಬಿಟ್ಟಿರ್ತಾನೆ ಅಂತ ನನಗೆ ಇಷ್ಟು ವಿವರಿಸ್ಲಿಕ್ಕೆ ಇಷ್ಟ ಆಗ್ತದೆ. ತುಂಬಾ ಚೆನ್ನಾಗಿ ಹೇಳಿದ್ರೆ. ಅದು ಅದೇ ಈ ಒಂದು ಉದಾಹರಣೆ ಕೊಟ್ರಿ ನೀವು, ಹೇಗೆ ಅನೇಕ ಇದು ನದಿಗಳು ಹೋಗಿ ಸಮುದ್ರಕ್ಕೆ ಸೇರುತ್ತವೆ. ಅವಾಗ ಅಲ್ಲಿ ಆ ನದಿ ನೀರು ಈ ನದಿ ನೀರು ಅನ್ನೋದು ನಾವು ಗುರುತಿಸಕ್ಕಾಗಲ್ಲ. ಸಮುದ್ರದಲ್ಲಿ ಒಂದಾಗ್ಬಿಡುತ್ತೆ ಅಂತ. ಹಾಗೆ ಧ್ಯಾನ ಮಾಡ್ತಾ 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 ನಾನು ಅನ್ನೋ ಭಾವನೆ ಇರಲ್ಲ. ನಿಜವಾದ ನಾನುವಿನಲ್ಲಿ ಅದು ಸಿದ್ಧ ವಸ್ತುನೇ. ನಿಜವಾದ ನಾನು ಅನ್ನೋದು, ಆತ್ಮ ಅನ್ನೋದು ಸಿದ್ಧ ವಸ್ತುನೇ. ಅದೇನಂದ್ರೆ ಈ ಅಧ್ಯಾಸವಾಗಿ ನನ್ನ ಈ ದೇಹ ಮನಸ್ಸು ಬುದ್ಧಿಗಳು ಅಧ್ಯಾಸವಾಗಿ ಅದನ್ನೇ ನಾನು ಅನ್ಕೊಂಡ್ಬಿಟ್ಟಿರ್ತೀನಲ್ವಾ, ಅದೆಲ್ಲವೂ ಅವಾಗ ದೇಹ ಭಾವನೆ ಅನ್ನೋದು ಇರಲ್ಲ. ಈಗ ನಾವು ಗಾಢ ನಿದ್ದೆಯಲ್ಲಿ ನಮ್ಗೆಲ್ಲಿ ದೇಹ ಮನಸ್ಸು ಬುದ್ಧಿ ಅನ್ನೋದು ಎಲ್ಲಿರುತ್ತೆ? ಇರಲ್ಲ. ಅವಾಗ ಪ್ರಪಂಚನೂ ಇರಲ್ಲ. ನೀವು ಎಲ್ಲ ಎಷ್ಟು ಚೆನ್ನಾಗಿ ತಗೊಂಬಂದ್ರಿ. ಆ ಪ್ರಪಂಚ ಅನ್ನೋದು, ಪ್ರಾಪಂಚಿಕ ವಿಷಯಕ್ಕೆ ಅವನು ಯಾವ್ದಕ್ಕೂ ಮನಸ್ಸು ಕೊಡಲ್ಲ, ಅವನಿಗೆ ಯಾವ್ದು ಬೇಕಾಗಿಲ್ಲ. ಅಂದ್ರೆ ಅಲ್ಲಿ ಇರೋದೇ ಇಲ್ಲ, ಪ್ರಪಂಚವೇ ಇರಲ್ಲ ಅವನಿಗೆ. ಧ್ಯಾನಾವಸ್ಥೆಯಲ್ಲಿ ಇರ್ಬೇಕಾದ್ರೆ ಪ್ರಪಂಚ ಅನ್ನೋದೇ ಎಲ್ಲಿರುತ್ತೆ? ಇರಲ್ಲ. ಯಾಕೆಂದ್ರೆ ಅವನೇ ಯೋಗಿ ಬ್ರಹ್ಮನನ್ ಪಡೆದ್ಬಿಟ್ಟಿರ್ತಾನೆ. ಅಲ್ಲಿ ಸ್ಥಿರವಾಗಿ ನಿಂತ್ಕೊಂಡ್ಬಿಡ್ತಾನೆ. ಅವಾಗ ಏನ್ ಆ ಬ್ರಹ್ಮನ ನಿಜವಾದ ಸ್ವರೂಪ ಲಕ್ಷಣ ಏನು? ಅದು ಸಚ್ಚಿದಾನಂದ
ಸ್ವರೂಪ ಅಲ್ವಾ, ಹ್ಮ್, ಆತ್ಮನ ಸ್ವರೂಪ ಲಕ್ಷಣ ಅದು. ಅದಕ್ಕೆ ಹ್ಮ್. ಅವನು ಪರಿಪೂರ್ಣ ಸಂತೋಷದ ಅತ್ಯುನ್ನತ ಸ್ಥಿತಿಯನ್ನ ಸಾಧಿಸುತ್ತಾನೆ ಅಂತ ಹಾ. ಹೇಳಿರುದು. ಹೌದು. ಆನಂದ ಸ್ವರೂಪಿ ಆಗೋಗ್ತಾನೆ ಹ್ಮ್. ಅಂತ ಇಲ್ಲಿ ಹೇಳ್ತಾರೆ. ಶ್ರೀಕೃಷ್ಣ. ಹರಿ ಓಂ. ಸುಮತಿ, ಫೋನ್ ಮಾಡ್ಬೇಕು ಅಂತ ಇದ್ದೆ ನಾನು, ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ಲಿ ಅಂತ. ಹರಿ ಓಂ ಆಂಟಿ. ಹರಿ ಓಂ ಎಲ್ಲರೂ. ಸಾರಿ ಹರಿ ಓಂ. ಆಂಟಿ, ಲೇಟ್ ಆಗಿದೆ. ಸಾರಿ. ನೆಕ್ಸ್ಟ್ ಇದು ಸುಮ್ತಿ ರೆಡಿನ ಇಲ್ಲ ಅಂತಂದ್ರೆ 30ನೇದಕ್ಕೆ ನೀವು ರೆಡಿಯಾಗಿ ಇವಾಗ ವಿಜಯಲಕ್ಷ್ಮಿ ಅವ್ರು ಹೇಳ್ತಾರೆ. ಆಯ್ತಾ ಆಂಟಿ. ಆ, 29ನೇದು ಸರ್ವಭೂತಸ್ಥಂ ಆತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ನಿಜವಾದ ಯೋಗಿಗಳು ತಮ್ಮ ಪ್ರಜ್ಞೆಯನ್ನು ದೇವರೊಂದಿಗೆ ಒಗ್ಗೂಡಿಸಿ ಎಲ್ಲಾ ಜೀವಿಗಳನ್ನು ದೇವರಲ್ಲಿ ಮತ್ತು ಎಲ್ಲಾ ಜೀವಿಗಳಲ್ಲಿ ದೇವರನ್ನು ಸಮಾನ ದೃಷ್ಟಿಯಿಂದ ನೋಡುತ್ತಾರೆ. ಇಂದ್ರಮ್ಮ ಅವರು ಇವಾಗ ಹಿಂದಿನ ಶ್ಲೋಕದಲ್ಲೇ ಹೇಳಿದ್ರು ಇದನ್ನ. ಅದನ್ನ ಸ್ವಲ್ಪ ವಿವರಿಸಿ ಹೇಳ್ತೀರಾ ವಿಜಯಲಕ್ಷ್ಮಿ ಅವರು? ಹೇಳ್ತೇನೆ. ಅದೇ ಈಗ ಇಂದ್ರಮ್ಮರ್ ಹೇಳಿದ್ರು, ಒಂದು ಉದಾಹರಣೆ ಕೊಟ್ಟು ಅಲ್ಲ, ಎಲ್ಲಾ ನದಿಗಳು ಬಂದು ಸಮುದ್ರ ಸೇರಿದ ಹಾಗೆ ಅಂತ ಹೇಳಿ. ಅದೇ ರೀತಿನ ಇಲ್ಲಿ ಆ ಯೋಗಿನು ಎಲ್ಲರಲ್ಲಿಯೂ ಏನ್ ಆತ ಎಲ್ಲ ಜೀವಿಗಳಲ್ಲಿಯೂ ಸಹಿತ ಆತ್ಮ ಇದ್ದಾನೆ, ಎಲ್ಲರಲ್ಲಿಯೂ ತನ್ನನ್ನೇ ತಾನು ಕಾಣ್ತಾನೆ ಅಂತ ಹೇಳ್ತಾರಮ್ಮ ಈ ಶ್ಲೋಕದಲ್ಲಿ. ಅಂದ್ರೆ ಜೀವಿ ಎಲ್ಲಾ ಜೀವಿಗಳು ಏನಂದ್ರೆ ಈ ಆತ್ಮನೇ ಒಂದು ಸರ್ವ ವ್ಯಾಪಿ ಆದ್ಮೇಲೆ ಎಲ್ಲರಲ್ಲಿಯೂ ಇರೋದೇ ಅದೇ ಆತ್ಮ. ಹೀಗಾಗಿ ಏನಾಗ್ತತಿ, ಅವನಂತೂ ಸಾಕ್ಷಾತ್ಕಾರ ಪಡೆದ್ಬಿಟ್ಟಿರ್ತಾನೆ ಯೋಗಿ. ಒಂದು ಬ್ರಹ್ಮಜ್ಞಾನವನ್ನ ಪಡೆದ್ಮೇಲೆ ಅವನಿಗೆ ಯಾರಲ್ಲೂ ಮೇಲು ಕೀಳು ಸುಖ ದುಃಖ ಯಾವುದೂ ಅಂಟಿರೋದಿಲ್ಲ. ಹೀಗಾಗಿ ಎಲ್ಲರನ್ನೂ ಅವನು ಒಂದೇ ಸಮನಾಗಿ ಕಾಣ್ತಾ ಹೋಗ್ತಾನ. ಅವನ್ ಕಾಣ್ಬೇಕಾದ್ರೆ ಆ ಭಗವಂತನ ಒಂದು ಏನಂತ ಭಗವಂತನ ಒಂದು ಅನುಗ್ರಹ, ಅಥವಾ ಅವನೇ ಭಗವಂತ ನಾನೇ ಬ್ರಹ್ಮ ಅನ್ಕೊಂಡು ಅವನ್ ಜೀವನ ಮಾಡ್ತಿರ್ತಾನಮ್ಮ. ಆ ರೀತಿ ಇದ್ದಾಗ ತನ್ನ ಪರಿಸರದಲ್ಲಿ ಇರ್ತಕ್ಕಂಥ ಎಲ್ಲಾ ಸಮಾಜದಲ್ಲಿ ಯಾವುದೇ ಪ್ರಾಣಿ ಪಕ್ಷಿ ಎಲ್ಲದರಲ್ಲಿಯೂ ಅದೇ ಆತ್ಮ ಅಲ್ಲ. ಹೀಗಾಗಿ ಅವನು ಎಲ್ಲರನ್ನು ಒಂದೇ ತರ ಸಮನಾಗಿ ಕಾಣ್ತಾ ಬರ್ತಾನಮ್ಮ. ಆಮೇಲೆ ಈಗ ಯಾರು ಕೆಲವರು ಭಕ್ತರು ಇರ್ತಾರೆ, ಅಂದ್ರೆ ಇಲ್ಲಿ ನಾಸ್ತಿಕರು ಆಸ್ತಿಕರು ಅಂತಾರಲ್ಲ, ಹಾಗೆ ಆ ನಾಸ್ತಿಕರು ಇದ್ರು ಸಹಿತ ಅವರಲ್ಲಿ ಸಹಿತ ಯೋಗಿ ಆದವನು ಆ ಪರಮಾತ್ಮನನ್ನ ಕಾಣ್ತಾನೆ. ಆದ್ರೆ ಆ ನಾಸ್ತಿಕ ಆದವನ್ಗೆ ಅದು ಯಾವ್ದೋ ಅವನ್ಗೆ ಇಂಥ ಜ್ಞಾನ ಇಲ್ಲದೆ ಇದ್ರು ಸಹಿತ ಅವನ ವರ್ತನೆಗಳು ಹೇಗಿರ್ತವು, ಅವನಲ್ಲಿ ಇರ್ತಕ್ಕಂಥ ವರ್ತನೆಗಳು ಯಾವುದೇ ರೀತಿ ಇರ್ಲಿ, ಅದನ್ನ ಗಮನ ಕೊಡೋದಿಲ್ಲ. ತಂದೆ ಆದಂತ ಒಂದು ಬ್ರಹ್ಮನ ಒಂದು ತಾನೇ ಬ್ರಹ್ಮ ಅನ್ಕೊಂಡು, ತಾನೇ ಒಂದು ಭಗವಂತ ಅನ್ಕೊಂಡು, ಆ ಭಗವಂತ ಎಲ್ಲರನ್ನು ಯಾವ ರೀತಿ ದೃಷ್ಟಿಯಲ್ಲಿ ನೋಡ್ತಿರ್ತಾನ, ಆ ಒಂದು ದೃಷ್ಟಿಲಿ ತಾನು ಇರ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಹೋಗ್ತಾನಮ್ಮ. ಇನ್ನೇನಮ್ಮ, ಅದೇ ಅವನು ಆ ವಿಚಾರದಲ್ಲಿ ಯಾಕೆ ಹೋಗ್ತಾನೆ ಅಂತಂದ್ರೆ, ಅಲ್ಲಿರೋ ಬ್ರಹ್ಮ ಮಾತ್ರ, ಬ್ರಹ್ಮ ಬಿಟ್ರೆ ಬೇರೆ ಏನು ಇಲ್ಲ. ಅವನ ಅಜ್ಞಾನದಲ್ಲಿ ಅವನು ಬೇರೆ ಬೇರೆ ಏನೇನೋ ಅವನು ಕೃತ್ಯಗಳನ್ನ ಮಾಡಬಹುದಷ್ಟೇ ಅಲ್ವಾ. ಆದ್ರೆ ಅವನು ಬ್ರಹ್ಮನೇ, ಅದು ಪರಬ್ರಹ್ಮನೇ. ಆತ್ಮ ಅನ್ನೋದು ಎಲ್ಲ ಒಂದೇ ಕಡೆ ಇರೋದು, ಒಂದೇ ಇರೋದು, ಎಲ್ಲರಲ್ಲಿ ಇರುವುದು ಒಂದೇ. ಹಾಗಾಗಿ ಸರ್ವಂ ಕಲ್ವಿದಂ ಬ್ರಹ್ಮ ಬ್ರಹ್ಮಾತ್ಮಿ ಆಗಿರ್ತಾನ ಅವನು. ಆಮೇಲೆ ಅವನು ನಾನು ಬ್ರಹ್ಮ ಸ್ವರೂಪಿ ಅಂತ ತಿಳ್ಕೊಂಡು ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನು ತಿಳ್ಕೊಂಡಿರ್ತಾನೆ. ಬೇರೆಯವರಲ್ಲಿ ಎಲ್ಲ ಅವನು ಒಂದೇ ಯಾಕೆ ನೋಡ್ತಾನೆ ಅಂದ್ರೆ, ಅಲ್ಲಿ ಅವನು ಅವರ ಮೇಲಿನ ಒಂದು ವರ್ತನೆಯನ್ನ ನೋಡಕ್ ಹೋಗಲ್ಲ. ಅದು ಗುಣಗಳಿಂದ ಆಗಿರುವಂತಹದ್ದು. ಒಬ್ಬೊಬ್ರು ಒಂದೊಂದರ ವರ್ತಿಸ್ತಾರಲ್ಲ, ಅದು ಗುಣಗಳಿಂದ ಆಗಿರುವಂತದ್ದು. ಆದ್ರಿಂದ ಅದೆಲ್ಲ ಬದಲಾವಣೆ ಆಗ್ತಾ ಇರುವಂತಹದ್ದು ಮತ್ತೆ ಮಿಥ್ಯವಾದಂತಹದ್ದು. ಈಗ ಒಬ್ಬ ತಾಯಿ ಇರ್ತಾಳೆ, ಅದನ್ನ ನೋಡಲ್ಲ ಅವನು ಬರೀ ಆತ್ಮನನ್ನ ನೋಡೋದು. ಆದ್ರಿಂದ ಎಲ್ಲದರಲ್ಲಿಯೂ ಸಹ ಅವನು ಆತ್ಮವನ್ನೇ ನೋಡ್ತಾನೆ. ಹಾಗಾಗಿ ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋದು ನೋಡ್ತಾನೆ. ಹಾಗೆ ಹೇಳಿ, ಅದೇನೋ ಹೇಳಕ್ ಹೋದ್ರಿ ಮಧ್ಯ. ಬೈಯದಿಲ್ಲಮ್ಮ. ಅದೇ ಈಗ ಒಬ್ಬ ತಾಯಿ ಇರ್ತಾಳೆ, ಆಕೆಗೆ ಮಕ್ಕಳು ಬೇರೆ ಬೇರೆ ಒಂದ್ 5-6 ಮಕ್ಕಳು ಇದ್ರು ಸಹಿತ ಅವ್ರೆಲ್ಲರಲ್ಲೂ ಸಹಿತ ಒಂದೇ ರೀತಿ ನೋಡಿರ್ತಾಳ.
ಈಗ ಹಾ ಒಬ್ಬನಿಗೆ ಹೆಚ್ಚು ಇವನ್ ಜಾಣ ಇದ್ದಾನ ಅಂತ ಇವನಿಗೆ ನೋಡೋದಿಲ್ಲ, ಇವನು ದಡ್ಡ ಅಂತ ಆ ಭೇದ ಭಾವ ಇರೋದಿಲ್ಲ. ಹೆಂಗ ಇರ್ಲಿ ಅವನು, ಎಲ್ಲ ಆ ಮಕ್ಳು ಯಾವ ರೀತಿ ಇದ್ರು ಸಹಿತ ಆ ಮಕ್ಳು ಮಕ್ಕಳೇ ಅನ್ನೋ ಒಂದು ಭಾವನೆ ಇರ್ತೈತಿ. ಅದೇ ರೀತಿ ಯೋಗಿನೂ ಕಾಣ್ಬೋದು ಅಂತ. ಹೌದು, ಹಾಗೆ ನೋಡುದು. ಇವಾಗ ನಾನಿದ್ದೀನಿ, ನನಗೂ ಐನ್ಸ್ಟೈನ್ಗೂ ನಾನು ಕಂಪೇರ್ ಮಾಡ್ಕೊಳಕ್ ಆಗತ್ತಾ? ಖಂಡಿತ ಇಲ್ಲ. ಐನ್ಸ್ಟೈನ್ ಎಷ್ಟು ಅವರು ಇದು ಬುದ್ಧಿವಂತರು, ತುಂಬಾ ವಿಜ್ಞಾನಿ. ಹೆಸರುವಾಗಿರುವಂತವ್ರು ಅಲ್ವಾ? ಅಂದ್ರೆ ಎಲ್ಲ ಗುರುತ್ವಾಕರ್ಷಣೆ ಏನೇ ಕಂಡುಹಿಡಿದವರು. ಆಗಿದ್ರು ಸಹ, ಐನ್ಸ್ಟೈನ್ ಆಗಿರ್ಬೋದು, ಬೇರೆ ಯಾರ ವಿಜ್ಞಾನಿಗಳಾಗಿರ್ಬೋದು, ಅಥವಾ ಮಹಾನ್ ವ್ಯಕ್ತಿಗಳಾಗಿರ್ಬಹುದು, ಆದ್ರೆ ಅದೆಲ್ಲ ಏನು ಯಾವ್ದ್ರಲ್ಲಿರೋದು? ಅವರ ಬುದ್ಧಿಯ ಸಾಮರ್ಥ್ಯದಲ್ಲಿ ಅವರು ದೊಡ್ಡವರಾಗಿ ಕಾಣಿಸ್ತಾರೆ ಅಲ್ವಾ? ಆದ್ರೆ ಆತ್ಮನ ವಿಷಯದಲ್ಲಿ ನೋಡಿದಾಗ ನಾವು ಆ ಬುದ್ಧಿ ಅನ್ನೋದು ಏನು, ದೇಹ ಮನಸ್ಸು ಬುದ್ಧಿಗಳು ಎಲ್ಲವೂ ಈ ಪ್ರಪಂಚಕ್ಕೆ ಸೇರಿರುವಂತಹದ್ದು. ಆದ್ರೆ ಅದು ಅಧಿಷ್ಠಾನವಾಗಿರುವಂತಹದ್ದು ಆತ್ಮನ ಒಂದು ದೃಷ್ಟಿಯಲ್ಲಿ ನೋಡಿದಾಗ ಐನ್ಸ್ಟೈನ್ ಆಗಿರ್ಬಹುದು, ಅಥವಾ ಯಾರೋ ಒಬ್ರು ಮಹಾತ್ಮರಾಗಿರ್ಬೋದು, ನಾನಾಗಿರ್ಬೋದು, ನೀವಾಗಿರ್ಬೋದು, ಒಂದು ಹುಳು ಹುಪ್ಪಟೆ ಆಗಿರ್ಬೋದು, ಎಲ್ಲವೂ ಒಂದೇ ಅಲ್ವಾ? ಹಾಗೆ ಆ ದೃಷ್ಟಿಯಲ್ಲಿ, ಸಮದೃಷ್ಟಿಯಲ್ಲಿ, ಸಮದರ್ಶನ ಇಲ್ಲಿ ಕೊಟ್ಟಿದಾರಲ್ಲ, ಸಮತ್ವದಲ್ಲಿ ಸಮದೃಷ್ಟಿಯನ್ನು ನೋಡ್ತಾನೆ ಅಂತ ಅಷ್ಟೇ. ಮುಂದಿನ ಶ್ಲೋಕ. ವ್ಯೋಮ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇನ ಪ್ರಣಶ್ಯತಿ. ನನ್ನನ್ನು ಎಲ್ಲೆಡೆ ನೋಡುವವರಿಗೆ ಮತ್ತು ನನ್ನಲ್ಲಿ ಎಲ್ಲವನ್ನೂ ನೋಡುವವರಿಗೆ ನಾನು ಎಂದಿಗೂ ಕಳೆದು ಹೋಗುವುದಿಲ್ಲ, ಅಥವಾ ಅವರು ಎಂದಿಗೂ ನನ್ನಿಂದ ಕಳೆದು ಹೋಗುವುದಿಲ್ಲ. ಶ್ರೀಕೃಷ್ಣ ಬ್ರಹ್ಮ ಹೇಳುವ ರೀತಿಯಲ್ಲಿ ಬ್ರಹ್ಮನ ಸ್ಥಾನದಲ್ಲಿ ತಾನು ಪರಬ್ರಹ್ಮನು ಅಂತ ಹೇಳ್ತಾ ಇರೋದು ಇಲ್ಲಿ. ಸುಮತಿ? ಆ ಶ್ಲೋಕದಲ್ಲೇ ಹಿಂದಿನ ಶ್ಲೋಕಕ್ಕೂ ಕನೆಕ್ಷನ್ ಇದ್ರಲ್ಲೇ ಇದೆ. ಈ ಭಗವದ್ಗೀತೆನೇ ಹಾಗೆ ಒಂದು ಲಿಂಕ್ ಆಗಿ ಎಷ್ಟು ಮುಂದುವರ್ಸ್ಕೊಂಡೇ ಹೋಗಿ ಕರ್ಕೊಂಡು ಹೋಗಿ ನಮ್ಮನ್ನ ಎಲ್ಲಿಗೆ ಅರ್ಥ ಆಗ್ದಿರೋರು ಅರ್ಥ ಮಾಡ್ಕೋಬೇಕು. ಆ ತರ ಒಂದು ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ತರ ಒಂದೇ ಮಾತನ್ನ ಎಲ್ಲಾ ಆಂಗಲ್ ಅಲ್ಲಿ ಹೇಳ್ತಾನೆ. ಹಿಂದಿನ ಶ್ಲೋಕಕ್ಕೂ ಇದಕ್ಕೂ ಸೇಮ್ ಒಂದೇ ಅರ್ಥನೇ. ಅದು ಒಂದ್ಸತಿ ಅದು ಆತ್ಮ ಜ್ಞಾನ ಪಡೆದ್ಮೇಲೆ, ಆತ್ಮನ್ ಅದು ರೀಚ್ ಆದ್ಮೇಲೆ ಮತ್ತೆ ಹಿಂತಿರ್ಗು ನೋಡೋದು ಏನೂ ಇಲ್ಲ. ಅವನು ಎಲ್ಲಾದ್ರಲ್ಲೂ ಆತ್ಮನೇ ನೋಡ್ತಾನೆ. ಅವನು ಫಿಸಿಕಲ್ ಆಗೇ ಇರ್ಲಿ, ಮೆಂಟಲ್ ಆಗ್ಲಿ, ಎಮೋಷನಲ್ ಆಗ್ಲಿ, ಎಲ್ಲಾದ್ರಲ್ಲೂ ಬರೀ ಆತ್ಮನೇ. ಅಂದ್ರೆ ಒಂದ್ಸತಿ ಅದು ಪಡೆದ್ಬಿಟ್ರೆ, ಆತ್ಮಜ್ಞಾನ ಬಂದ್ಮೇಲೆ ಇನ್ನೇನು ಇಲ್ಲ, ಬರೀ ಡಿಟ್ಯಾಚ್ಮೆಂಟ್ ಅಷ್ಟೇ. ಇದಕ್ಕೆ ಒಂದು ಉದಾಹರಣೆ ಏನಂದ್ರು, ಒಂದು ಯಾವ ತರ ಒಂದು ಆಕ್ಟರು ಯಾವ್ದೇ ಒಂದ್ ಪಾತ್ರ ಮಾಡಿದ್ರು ಅವನ ಐಡೆಂಟಿಟಿ ಅವನಿಗಿದೆ. ಆ ಪಾತ್ರ ಮಾಡೋ ತನಕ ಮಾತ್ರ ಅವನು ತಕ್ಷಣ ಅದು ಆ ಪಾತ್ರ ಆಗಿದ ತಕ್ಷಣ ಅವ್ನ್ ಡಿಟ್ಯಾಚ್ಮೆಂಟ್. ಆ ತರ ಅವ್ನ್ಗೆ ಏನ್ ಡ್ಯೂಟಿ ಇದೆಯೋ, ಒಂದ್ಸತಿ ಆತ್ಮಜ್ಞಾನ ಪಡೆದವ್ರಿಗೆ ಆ ಡ್ಯೂಟಿ ಏನಿದೆಯೋ ಅದ್ ಮಾಡೋದಷ್ಟೇ ಕೆಲ್ಸ. ಅದರಿಂದ ಬರೀ ಡಿಟ್ಯಾಚ್ಮೆಂಟ್ ಒಂದೇ. ಮತ್ತೆ ಎಲ್ಲಾರು ಇವಾಗ ಈ ಸ್ವಲ್ಪ ಗುರುಜಿ ಅವರೆಲ್ಲ ನೋಡಿ, ವಿಜಯ್ ಸರ್ ಎಲ್ಲ ನೋಡಿ, ಅವ್ರು ಸೆಲ್ಫ್ ರಿಯಲೈಸ್ಡ್ ಆಗಿದ್ದಾರೆ, ಅವರು ಜ್ಞಾನಿಗಳು ಅಂತ ನಾವು ಅವ್ರಿಗೆ ಅವ್ರು ಸುಪ್ರೀಂ ನಮ್ಗಿಂತ ಅಂತ ಹೇಳಿ ನಾವು ನಮಸ್ಕಾರ ಮಾಡಿದ್ರೆ ಅವರು ನಮ್ಗೂ ನಮಸ್ಕಾರ ಮಾಡ್ತಾರೆ. ಅಂದ್ರೆ ನಾವು ಅವ್ರನ್ನ ಒಂದು ಸುಪ್ರೀಂ ಆಗಿ ನೋಡಿದ್ರೆ ನಾವು ಏನೇನೂ ಅಲ್ಲ, ಆದ್ರೂ ಅವ್ರು ನಮ್ಮನ್ನ ಅಷ್ಟೇ ದೇವ್ರ ತರನೇ ಅವರು ನೋಡ್ತಾರೆ. ಅದು ಯಾರು ಜ್ಞಾನ ಪಡೆದಿರ್ತಾರೋ ಎಲ್ಲಾದ್ರಲ್ಲೂ ಇದು ಆತ್ಮ ಇದೆ, ಎಲ್ಲಾರಲ್ಲೂ ದೇವರಿದ್ದಾರೆ ಅಂತ ಎಲ್ಲಾ ಕಡೆ. ಇವಾಗ ರಾಮಕೃಷ್ಣ ಪರಮಹಂಸ ಮತ್ತೆ ವಿವೇಕಾನಂದ ಕೇಳಿದಾಗ, ವಿವೇಕಾನಂದ ಅವರು ಹೇಳೋ ತರ, ದೇವರನ್ನು ನೀನು ನೋಡಿದ್ಯಾ ಅಂದ್ರೆ ಹೌದು ಅಂತ ಹೇಳ್ತಾರೆ ರಾಮಕೃಷ್ಣ ಪರಮಹಂಸ ಅವರು. ಎಲ್ಲರಿಗೂ ಗೊತ್ತಿರೋದು ಸ್ಕೂಲ್ ಪಾಠ ಇದು. ಮತ್ತೆ ಎಲ್ಲಿ ನೋಡಿದ್ದೇನೆ, ನಾನು ಇನ್ನೆಲ್ಲೂ ನೋಡ್ತೀನಿ ಅಂತಾರೆ ಅಲ್ವಾ. ಆತರ ಒಂದ್ಸತಿ ಆತ್ಮಜ್ಞಾನ ಪಡೆದ್ಮೇಲೆ ಆ ಆತ್ಮನ್ ಎಲ್ಲಾದ್ರಲ್ಲೂ ನೋಡ್ತೀವಿ. ಪ್ರಪಂಚದಲ್ಲಿ ನಮ್ಮ ಎಲ್ಲಾ ಇದ್ರಲ್ಲೂ ಅದೇ ಒಂದು ಆಕ್ಟರ್ ತರ ನಮ್ಮ ಯಾವ ತರ ಒಂದ್ ಡಿಟ್ಯಾಚ್ಡ್ ಆಗಿ ಆ ಪಾತ್ರ ಒಂದು ಮಾತ್ರ ಮಾಡ್ತಾನೆ.
ಮತ್ತೆ ಅವನ ಐಡೆಂಟಿಟಿಗೆ ಮತ್ತೆ ಅವ್ರು ಯಾರು, ಅವನು ಆತ್ಮನು, ಅದಕ್ಕೆ ಅವನು ಸೇರ್ಕೊಂತಾನೆ, ಅದೇ ಐಡೆಂಟಿಟಿಯಲ್ಲಿ ಇರ್ತಾನೆ, ಆ ತರ ಅಂತ ನನ್ಗೆ ಆ ಎಕ್ಸಾಂಪಲ್ ತೋರಿಸ್ತು ಆಂಟಿ. ಇನ್ನ ನೀವು ಇನ್ನ ಅದ ಚೆನ್ನಾಗಿ ಕರೆಕ್ಟ್ ಇದೆ ಸುಮತಿ. ಏನು ಅಂತಂದ್ರೆ, ನನ್ನಲ್ಲಿ ನನ್ನನ್ನು ಎಲ್ಲೆಡೆ ನೋಡುವವರಿಗೆ ಅಂತಂದ್ರೆ, ನಾನು ಅಂತಂದ್ರೆ ಪರಬ್ರಹ್ಮ ಅಂದ್ರೆ ಆತ್ಮ, ಆತ್ಮವೇ ಎಲ್ಲದರಲ್ಲೂ ಇದೆ ಅಂತ ನೋಡೋದು. ಅದನ್ನ ಸರ್ವಂ ಖಲ್ವಿದಂ ಬ್ರಹ್ಮ, ನಾವು ಈಗಾಗ್ಲೇ ನಾವು ಅದನ್ನ ವಿಚಾರ ಮಾಡಿದ್ವಿ ಅಲ್ವಾ. ಎಲ್ಲದರಲ್ಲೂ ಇರೋದು ಸಹ ಆ ವೈವಿಧ್ಯಮಾನಗಳೆಲ್ಲ ಇರುವಂತಹದ್ದು ಏನಾದ್ರೂ ಅದು ನಾಮರೂಪಗಳಲ್ಲಿ ಮತ್ತೆ ಈ ದೇಹ ಮನಸ್ಸು ಬುದ್ಧಿಗಳಲ್ಲಿ ವೈವಿಧ್ಯಮಾನ ಇರೋದು ಅಷ್ಟೇ. ದೇಹಗಳಲ್ಲಿ ಬೇರೆ ಬೇರೆ ಆಕಾರ ಇರ್ಬೋದು, ಬೇರೆ ಬಣ್ಣ ಇರ್ಬೋದು, ಬೇರೆ ಆಕೃತಿಗಳಿರ್ಬಹುದು, ಮನಸ್ಸುನು ಬೇರೆ ಬೇರೆ ರೀತಿಯಲ್ಲಿ ಇರಬಹುದು, ಬುದ್ಧಿನೂ ಅಷ್ಟೇ ಹೆಚ್ಚು ಕಡಿಮೆ, ಒಬ್ರಿಗೆ ಕಮ್ಮಿ ಇರ್ಬೋದು, ಒಬ್ರು ಜ್ಞಾನ ಹೆಚ್ಚಾಗಿ ಸಂಪಾದನೆ ಮಾಡ್ಕೊಂಡಿರ್ಬೋದು. ಆದ್ರೆ ಇವೆಲ್ಲವೂ ಏನು ಪ್ರಪಂಚಕ್ಕೆ ಸೇರಿರುವಂತಹದ್ದು. ಆದ್ರೆ ಅದಕ್ಕೆಲ್ಲವೂ ಯಾವುದು ಈ ಚೈತನ್ಯ ಶಕ್ತಿ ಇದ್ರೆ ಮಾತ್ರ ಅದಕ್ಕೆ ಬಲವನ್ನ ಕೊಟ್ಟು ಅದು ಕೆಲಸ ಮಾಡೋದಕ್ಕೆ ಸಾಧ್ಯವೇ ಇರುವಂತಹದ್ದು. ಅದೇ ಈ ಚೈತನ್ಯ ಶಕ್ತಿ ಏನಿದೆ ಅದು ಸರ್ವತ್ರ ಸರ್ವಂತರ್ಯಾಮಿ ಆಗಿರೋದು. ಹಾಗಾದ್ರೆ ಎಲ್ಲರಲ್ಲೂ ಈ ಅರಿವು ಅನ್ನೋದು ಒಂದೇ ಆಗಿರೋದು. ನನ್ನಲ್ಲಿ ಬೇರೆ ನಿಮ್ಮಲ್ಲಿ ಬೇರೆ ಏನಿಲ್ಲ. ಅವ್ರು ಜಾಸ್ತಿ ಜ್ಞಾನಿಗಳಾಗಿದ್ದಾರೆ ಅಂತಂದ್ರೆ ಅವರಲ್ಲಿ ಅರಿವು, ಆತ್ಮ ಅನ್ನೋದು ಅವರಲ್ಲಿ ಹೆಚ್ಚಾಗಿದೆ. ನಾನು ಅಜ್ಞಾನ, ನನ್ಗೇನು ಇಲ್ಲ, ನನಗೆ ಗೊತ್ತಿಲ್ಲ ಅಂತಂದ್ರೆ ನನ್ನಲ್ಲಿ ಆತ್ಮನ ಚೈತನ್ಯ ಅನ್ನೋದು ಕಡಿಮೆ ಇದೆ ಅನ್ನೋದು ಏನಿಲ್ಲ. ಎಲ್ಲದರಲ್ಲೂ ಒಂದೇ. ಒಂದು ಇರುವೆಯಲ್ಲಿ ಏನಿರುತ್ತೆ, ಒಂದು ಆನೆಯಲ್ಲಿ ಏನಿರುತ್ತೆ, ಮನುಷ್ಯನಲ್ಲಿ ಏನಿರುತ್ತೆ, ಒಂದೇ ಸಮಾನವಾಗಿ ಇರುತ್ತೆ. ಅಲ್ಲಿ ಹೆಚ್ಚು ಕಡಿಮೆ ಅನ್ನೋದು ಇಲ್ವೇ ಇಲ್ಲ. ಆದ್ರೆ ಹೆಚ್ಚು ಕಡಿಮೆ ಇರೋದೇನು ಈ ದೇಹ ಮನಸ್ಸು ಬುದ್ಧಿಗಳಲ್ಲಿ. ಇನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ. ಈ ಕರೆಂಟ್ ಇರುತ್ತೆ. ಕರೆಂಟು ಇವಾಗ ಬಲ್ಬ್ ಮೂಲಕ ಹರಿಯುತ್ತೆ. ಬಲ್ಬ್ ಮೂಲಕ ಹರಿದಾಗ ಆ ಟಂಗ್ಸ್ಟನ್ ವೈರ್ ಅನ್ನೋದಿರುತ್ತಲ್ಲ, ಅದ್ರ ಮೂಲಕ ಹರಿದಾಗ ಬೆಳಕನ್ನು ಕೊಡುತ್ತೆ. ಅದೇ ಕರೆಂಟು ಮಿಕ್ಸಿಯಲ್ಲಿ ಹರಿದಾಗ ಅದು ಗ್ರೈಂಡ್ ಮಾಡುತ್ತೆ. ಅದೇನೆ ಫ್ರಿಡ್ಜ್ ಅಲ್ಲಿ ಹರಿದಾಗ ಕೂಲ್ ಆಗುತ್ತೆ. ಅದೇ ಗೀಸರ್ ಅಲ್ಲಿ ಹರಿದಾಗ ಬಿಸಿ ನೀರು ಕೊಡುತ್ತೆ ಅಲ್ವಾ. ಅಂದ್ರೆ ಅದೆಲ್ಲ ವ್ಯತ್ಯಾಸ ಇರೋದು ಇನ್ಸ್ಟ್ರೂಮೆಂಟ್ ಅಲ್ಲಿ, ಒಂದೇ ಕರೆಂಟ್. ಹಾಗೆ ಇದೆಲ್ಲ ವೈವಿಧ್ಯಮಾನಗಳು ಬೇರೆ ಬೇರೆ ಇರಬಹುದು. ಆದ್ರೆ ಆತ್ಮನಲ್ಲಿ ಯಾವ ವೈವಿಧ್ಯಮಾನವೂ ಇಲ್ಲ. ಹಾಗೆ ಎಲ್ಲದರಲ್ಲೂ ಅದೇ ಇದೆ. ಅಂದ್ರೆ ನೀನ್ ಮಿಕ್ಸಿ ತಗೋ, ಬಲ್ಬ್ ತಗೋ, ಗೀಸರ್ ತಗೋ, ಫ್ರಿಡ್ಜ್ ತಗೋ, ಯಾವ್ದೇ ತಗೋ, ಎಲ್ಲದರಲ್ಲೂ ಮುಖ್ಯವಾಗಿರ್ಬೇಕಾಗಿರುವಂತಹದ್ದು ಕರೆಂಟ್ ಅಲ್ವಾ. ಎಲೆಕ್ಟ್ರಿಸಿಟಿ ಇರ್ಬೇಕು. ಅದು ಎಲ್ಲದಕ್ಕೂ ಶಕ್ತಿ ಕೊಟ್ಟು ಈ ಇನ್ಸ್ಟ್ರೂಮೆಂಟ್ಗಳು ಹೇಗಿದೆಯೋ ಆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ದೃಷ್ಟಿಯಲ್ಲಿ ನಾವು ನೋಡಿದಾಗ ಎಲ್ಲೂ ಒಂದೇ ಅಂತ ನೋಡ್ಬೇಕು. ಆ ಇನ್ಸ್ಟ್ರೂಮೆಂಟ್ಗಳನ್ನ ನೋಡ್ಬೇಕಾಗಿಲ್ಲ. ಯಾಕೆ ಅಂದ್ರೆ ಅವು ಶಾಶ್ವತವಾದದ್ದಲ್ಲ. ಅವೆಲ್ಲ ಬದಲಾವಣೆ ಆಗ್ತಾ ಇರುತ್ತೆ ಪ್ರಪಂಚದಲ್ಲಿ. ಇವಾಗ ವೈವಿಧ್ಯಮಾನಗಳು ಅಲ್ವಾ, ಅದು ಇವತ್ತಿದ್ದು ನಾಳೆ ಇರತ್ತ, ಒಂದು ಕ್ಷಣದಲ್ಲೇ ಬದಲಾಗೋಗ್ಬಿಟ್ಟಿರುತ್ತೆ. ಒಂದೊಂದು ನಿಧಾನವಾಗಿ ಬದಲಾಗಬಹುದು. ನಮ್ಗೆ ಅದು ಅರಿವಿಗೆ ಬಂದಿರಲ್ಲ ಅಷ್ಟೇ, ನಮ್ಮ ಗಮನಕ್ಕೆ ಬಂದಿರಲ್ಲ. ಆದ್ರೆ ಈ ಆತ್ಮನ ಒಂದು ಅರಿವು ಅನ್ನೋದ್ರಲ್ಲಿ ಯಾವ ಇದು ಇಲ್ಲ. ಯಾವ ಬದಲಾವಣೆಗಳೆಲ್ಲನೂ ನೋಡೋನು ನಾನು ಅಲ್ವಾ. ಈ ಆತ್ಮ ಎಲ್ರಿಗೂ ಒಂದೇ ಇರೋದು. ನನಗೂ ಬೇರೆ ಆತ್ಮ, ನಿನಗ್ ಬೇರೆ ಆತ್ಮ, ಇಂದ್ರಮ್ಮ ಅವ್ರಿಗೆ ಬೇರೆ, ವಿಜಯಲಕ್ಷ್ಮಿ ಅವ್ರಿಗೆ ಬೇರೆ, ಹಂಗೇನಿಲ್ಲ. ಎಲ್ರಿಗೂನು ಒಂದೇ ಆತ್ಮನೇ ಇರೋದು. ಆದ್ರೆ ನಮ್ಗೆ ಇವಾಗ ಇನ್ಸ್ಟ್ರೂಮೆಂಟ್ಗಳೆಲ್ಲ ಬೇರೆ ಬೇರೆ ಆಗಿ ನಮ್ಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ವರ್ತಿಸಬಹುದು. ನಮ್ಮ ಬುದ್ಧಿಗಳು ಬೇರೆ ಇರ್ಬೋದು, ಮನಸ್ಸು ಬೇರೆ ಇರ್ಬೋದು, ಆಕಾರಗಳು ಬೇರೆ ಬೇರೆ ಇರಬಹುದು. ಅದು ಬದಲಾವಣೆಗಾಗೋದು, ಅದು ಮಿಥ್ಯವಾದದ್ದು. ಆದ್ರಿಂದ ಅದಕ್ಕೆ ಯಾವ ಒಂದು ಅಸ್ತಿತ್ವ ಇಲ್ಲ. ತನ್ನದೇ ಆದ ಅಸ್ತಿತ್ವ ಇಲ್ಲ. ಅಸ್ತಿತ್ವ ಅನ್ನೋದು ಇರೋದು ಈ ಆತ್ಮನಿಗೆ ಮಾತ್ರ. ಆತ್ಮ ಇದ್ದಾಗ ಮಾತ್ರ ಇದಕ್ಕೆ ಅಸ್ತಿತ್ವ ಬರೋದು. ಹಾಗೆ
ಹಾಗೆ ಎಲ್ಲ ಕಡೆನೂ ಇರೋದನ್ನ ನನ್ನನ್ನ ನೋಡೋರ್ಗೆ ಅಂತ ಅಂದ್ರೆ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ತಿಳ್ಕೊಳ್ಳೋದು. ಮತ್ತೆ ತನ್ನನ್ನು ಸಹ ಅಹಂ ಬ್ರಹ್ಮಾಸ್ಮಿ ಅಂತ ಗೊತ್ತು ಪಡಿಸ್ಕೊಂಡಿರೋನ್ಗೆ ಅವನು ಅದು ಸ್ಥಿರವಾಗ್ಬಿಟ್ರೆ ಅವನು ಎಲ್ಲೂ ಹೋಗಲ್ಲ, ಆ ಕಡೆ ವಿಚಲಿತ ಆಗಲ್ಲ. ಯಾವಾಗ್ಲೂ ಈ ಬದಲಾವಣೆ ಆಗುವಂತಹ ಒಂದು ಅಸ್ತಿತ್ವ, ಸ್ವಂತ ಅಸ್ತಿತ್ವವಿಲ್ಲದಂತಹ ಈ ಜಡ ಪ್ರಪಂಚಕ್ಕೆ ಅವನು ಯಾವ ಒಂದು ಮಹತ್ವವನ್ನ ಕೊಡಲ್ಲ, ಅವನು ಎಲ್ಲೂ ಕಳೆದೋಗಲ್ಲ ಅನ್ನೋದು. ಹಾಗೆ ತನ್ನ ನಿಜ ಸ್ವರೂಪದಲ್ಲಿ ಅವನು ನಿಂತುಕೊಳ್ತಾನೆ ಅನ್ನೋದಷ್ಟೇ. ಆಯ್ತು. ಅದೇ ನಾವು ಎಲ್ಲಾ ವಿಜಯಲಕ್ಷ್ಮಿ ಅವರಿಗೆ, ಇಂದ್ರಮ್ಮ ಅವರಿಗೆ ಗೊತ್ತಾಗಿರ್ಬೋದಲ್ವಾ ನಿಮ್ಮ ಮೇಡಮ್ AVSC ಒಂದು ಜ್ಞಾನದಲ್ಲಿ ಇದನ್ನ ಜೋಡಿಸ್ಕೊಂಡಾಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ ಅನ್ಕೊಳ್ತೀನಿ. ಸರಿ, ಇವಾಗ ಇಷ್ಟಕ್ಕೆ ನಿಲ್ಸೋಣ. ನಾವು ಮುಂದಿನ ಕ್ಲಾಸಲ್ಲಿ ಮುಂದೆ ವರ್ಸೋಣ. ಅಂದ್ರೆ ಚಾಂಟಿಂಗ್ ಮಾಡೋಣ, ಆಯ್ತಾ? ಓಕೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.